ನನ್ನ ತೋಳನ್ನೇ ನಿನಗೆ ಆಸರೆಯನ್ನಾಗಿ ಕೊಟ್ಟೇನೆ, ಅಲ್ಲಿಗೆ ಕಡಿದು ಬಿಟ್ಟೆಯ ಕಾರ್ಕೋಟಕ, ಅಲ್ಲಿಯೇ ಕಡಿದು ಬಿಟ್ಟೆಯ. ಕೃತಜ್ಞ. ನಿನ್ನಂತಹ ಸರ್ಪಜಾತಿಗಳು ಕೃತಜ್ಞರೆಂದೂ ತಿಳಿದು ನಿನ್ನನ್ನು ಬದುಕಿಸಿದೆ ನೋಡು. ಅದಕ್ಕೆ ಬೇಕಾಗಿ ನನಗೆ ಕಚ್ಚಿ ಬಿಟ್ಟೆಯ ಕಾರ್ಕೋಟಕ. ಯಾವಾಗಲೂ ಆಗಬೇಕಾಗಿತ್ತು ನನಗಿಂತ ಶಿಕ್ಷೆ. ತಮ್ಮನಾದಂತ ಪುಷ್ಕರ ಬಂದು ಕೇಳಿಕೊಂಡ ಯೂತವಾಡೋಣ ಎಂಬುದಾಗಿ. ನಮ್ಮ ಗುರುಗಳು ಹೇಳಿದರು, ಚಕ್ರವರ್ತಿ ಬೇಡ ಬೇಡ, ಆಪತ್ತು ಬರ್ತದೆ ಅಂತ ಹೇಳಿದರು. ಅವರ ಮಾತನ್ನು ಧಿಕ್ಕರಿಸಿ ಅವರ ಎದೆಯ ಮೇಲೆ ಕುಳಿತು ಆಡಿದ ಹಾಗೆ ಆಡಿದ ನೋಡು. ಅಂತಹ ಪಾಪಿಗೆ ಆಗಲೇಬೇಕು ಈ ಶಿಕ್ಷೆ. ಜೂತವನ್ನಾಡಿ ಎಲ್ಲವನ್ನು ಕಳೆದುಕೊಂಡೆ. ನನ್ನಿಬ್ಬರು ಮಕ್ಕಳಿಗೆ ಒಂದು ಮುಷ್ಟಿ ಅನ್ನಕ್ಕೂ ಗತಿ ಇಲ್ಲದಂತೆ ಮಾಡಿದೆ ನೋಡು. ಅಂತಹ ಪಾಪಿಗೆ ಆಗಲೇಬೇಕು ಈ ಶಿಕ್ಷೆ. ಎಲ್ಲವನ್ನು ಕಳೆದುಕೊಂಡು ಕಾಡಿಗೆ ಹೊರಟು ನಿಂತಾಗ ನನ್ನ ಧರ್ಮಪತ್ನಿ ದಮಯಂತಿ ನನ್ನ ಹಿಂದೆಯೇ ಬಂತು. ಕಾಡಿನಲ್ಲಿ ಅವಳನ್ನು ಒಬ್ಬಳನ್ನೇ ಬಿಟ್ಟು ಬಂದೆ ನೋಡು. ಅಂತಹ ಪಾಪಿಗೆ ಆಗಲೇಬೇಕು ಈ ಶಿಕ್ಷೆ. ಇನ್ನು ಕಾಲ ಮಿಕ್ಕಿಲ್ಲ ಕಾರ್ಕೋಟಕ. ಕಟ್ಟು, ನನ್ನ ಪ್ರಾಣ ಹೋಗೋ ತನಕ ಕಟ್ಟು ಕಟ್ಟು ಕಟ್ಟು. ಚಕ್ರವರ್ತಿ, ನಾನು ನಿನಗೆ ಉಪಕಾರವನ್ನೇ ಮಾಡಿದವನಿದ್ದೇನೆ. ನೀನು ನನಗೆ ಉಪಕಾರ ಮಾಡಿದೆ. ಏನು ಉಪಕಾರ? ಏನು ಉಪಕಾರ? ಒಮ್ಮೆ ನಿನ್ನನ್ನು ನೀನು ಸರಿಯಾಗಿ ನೋಡಿ. ಅಯ್ಯಯ್ಯೋ ಅಯ್ಯಯ್ಯೋ, ಏನಾಗಿದೆ? ನನ್ನ ಮೈಯೆಲ್ಲ ಕಪ್ಪೇರಿ ಹೋಗಿದೆ. ಟೊಳ್ಳು ಹೊಟ್ಟೆ, ಗೂನು ಬೆನ್ನು. ಆ ತಿಳಿ ನೀರಿನ ಕೊಳದಲ್ಲಿ ನನ್ನ ಮುಖವನ್ನು ನೋಡ್ತಾ ಇದ್ದೇನೆ. ನನ್ನ ಮುಖದ ಪರಿಚಯವೇ ನನಗೆ ಆಗ್ತಾ ಇಲ್ಲ. ಒಂದು ಲೆಕ್ಕದಲ್ಲಿ ನೀನು ಉಪಕಾರವನ್ನೇ ಮಾಡಿದೆ ಕಾರ್ಕೋಟಕ. ಈಗ ನಾನು ನಳಚಕ್ರವರ್ತಿ ಅಂತ ಯಾರಿಗೂ ಪರಿಚಯ ಸಿಗ್ಲಿಕ್ಕಿಲ್ಲ. ಇಲ್ಲದಿದ್ರೆ ಕಾರ್ಕೋಟಕನ ವಿಷಜ್ವಾಲೆಗೆ ಯಾರಾದ್ರೂ ಬದುಕಿ ಉಳಿದವರಿದ್ದಾರೆ. ನಾನು ಬದುಕಿ ಉಳಿದಿದ್ದೇನೆ ಅಂದ ಮೇಲೆ ನೀನೊಂದು ಲೆಕ್ಕದಲ್ಲಿ ಉಪಕಾರವನ್ನೇ ಮಾಡಿ. ಈಗ ನನ್ನನ್ನು ನೋಡಿದ್ರೆ ನಾನು ಚಕ್ರವರ್ತಿ ಅಂತ ಯಾರು ಗುರುತು ಇರುವುದಿಲ್ಲ. ಅದೇ ರೂಪದಲ್ಲಿ ಇರ್ತಿದ್ರೆ ಯೂತವನ್ನಾಡಿದ ನಳ, ಹೆಂಡತಿ ಮಕ್ಕಳನ್ನು ಕಳ್ಕೊಂಡ ನಳ, ಕಾಡಿಗೆ ಹೋದ ನಳ, ಛೀ ಚೂ ಅಂತ ಹೇಳ್ತಾ ಇದ್ದೆ. ಈಗ ನನ್ನ ರೂಪವನ್ನಷ್ಟೇ ನೋಡಿ ಹೇಸಿಗೆ ಪಡ್ತಾರೆ ಬಿಟ್ರೆ ನಾನು ನಳ ಅಂತ ಯಾರಿಗೂ ಗೊತ್ತಾಗಲಿಕ್ಕೆ. ಆದ್ರೆ ಏನು ಮಾಡೋದು? ಜೀವನ ಮಾಡಬೇಕು. ಹೇಗೆ? ಭಿಕ್ಷೆ ಬೇಡಿ ಜೀವನ ಮಾಡುವುದೇ? ನಿಷಧದ ಸಿಂಹಾಸನದಲ್ಲಿ ಕುಳಿತು ಅದೆಷ್ಟೋ ಬಲಭದ್ರರಿಗೆ, ಅದೆಷ್ಟೋ ಬ್ರಾಹ್ಮಣರಿಗೆ ದಾನ ಧರ್ಮವನ್ನು ಮಾಡಿದಂತಹ ಈ ಕೈಗಳು ಇನ್ನೊಬ್ಬರಿಂದ ಭಿಕ್ಷೆ ಬೇಡುವುದೇ ನಳವಿಗೆ ಆಗದ ವಿಚಾರ. ಹಾಗಾದ್ರೆ ಯಾರಲ್ಲಾದ್ರೂ ಆಶ್ರಯ ಪಡೆಯುವವೇ? ಓಹೋ, ಬಂದು ನಿಂತ ಸ್ಥಳವೇ ಅಯೋಧ್ಯ ನಗರ. ಇಲ್ಲಿ ಅರಸ, ರಾಜ, ಋಷಿ, ಋತುಪರ್ಣ ಎಲ್ಲರಿಗೂ ಆಶ್ರಯವನ್ನು ಕೊಡುವಂಥವ.
ಅಲ್ಲಿಗೆ ಹೋಗಿ ಆಶ್ರಯ ಪಡೆಯಬಹುದು ಅಂತ ಹೇಳಿದ್ರೆ ಚಂದ್ರವಂಶದವರಿಗೆ ಆಪತ್ತೊದಗಿದಾಗ ಸೂರ್ಯವಂಶದವರಲ್ಲಿ, ಸೂರ್ಯವಂಶದವರಿಗೆ ಕಷ್ಟ ಬಂದಾಗ ಚಂದ್ರವಂಶದವರಲ್ಲಿ ಆಶ್ರಯ ಪಡೆಯಬಹುದು ಅಂತ ಮೊದಲೇ ಒಂದು ತೀರ್ಮಾನ ಆಗಿದೆ. ಆದ್ದರಿಂದ ನೇರ ಅಲ್ಲಿಗೆ ಹೋಗ್ತೇವೆ. ಅಯೋಧ್ಯೆಯ ಸರ್ವಾಧಿಕಾರಿಯಾರು ಅಂತ ಕಳಿತೀರಿ, ಹಾಗೆಂದಿರಬಹುದು. ಆಲಿಸಿ, ಅಯೋಧ್ಯೆಯ ಭಾಗ್ಯ ಚೂಡಾಮಣಿಗಳಾಗಿರುವಂತಹ ಓ ನನ್ನ ಸತ್ಪ್ರಜೆಗಳೇ, ರಾಜಋಷಿಯಾದಂತಹ ಋತುಪರ್ಣನ ಸಪ್ರೇಮ ನಮಸ್ಕಾರಗಳು. ಬದುಕು ಎನ್ನುವುದು ಭಗವಂತನಿಂದ ಪ್ರದತ್ತವಾಗುವುದು. ಯಾವ ಕಾಲಕ್ಕೂ ಆ ಎಚ್ಚರ ನಮಗೆ ಬೇಕೇ ಬೇಕು. ಜೀವನದಲ್ಲಿ ಒಳ್ಳೆ ಕೆಲಸವನ್ನು ನಾವು ಮಾಡಿದೆವು ಅಂತಾದ್ರೆ ಹೋದ ಮೇಲೆಯೂ ನಮಗೆ ಒಳ್ಳೆದಾಗ್ತದೆ ಎನ್ನುವಂತಹ ಒಂದು ಶಾಸ್ತ್ರದಲ್ಲಿ ಮುಕ್ತವಾಗಿರುವ ವಿಚಾರವನ್ನು ಯಾವ ಕಾಲಕ್ಕೂ ಯಾವನು ಮರೆಯುವುದಿಲ್ವೋ ಅವನು ಬದುಕಿರುವುದಕ್ಕೂ ಸಾರ್ಥಕ್ಯವಾದಂತಹ ಜೀವನವನ್ನೇ ಸವಿಯುತ್ತಾನೆ. ಪವಿತ್ರವಾಗಿರುವಂತಹ ಸೂರ್ಯವಂಶ ವಿಷಮ ತುರುಗಗಳು 7 ರಥದಲ್ಲಿ ಎಸೆವ ಸಾರಥಿ ಹೆಳವ ಬಿಸಗದಿರತಕ್ಕೊಂದೇ ಚಕ್ರ ಆದರೂ ಕರ್ಮದ ರಸಮನಿಷ್ಠರಾಗಿರುವಂತಹ ಪವಿತ್ರಾತ್ಮರಾದ ಸೂರ್ಯ ಭಗವಾನನಿಂದಲೇ ವೃದ್ಧಿಗೊಂಡಿರುವಂತಹ ವಂಶ ನಮ್ಮದು. ರಾಜಋಷಿ ಋತುಪರ್ಣ ಅಯೋಧ್ಯೆಯನ್ನು ಇವತ್ತು ಆಳುತ್ತಾ ಇದ್ದಾನೆ ಎನ್ನುವುದು ಮುಖ್ಯ ಅಲ್ಲ. ಈ ಪದವಿ ನಮ್ಮಂತವರಿಗೆ ಸಿದ್ಧವಾಗಬೇಕು ಅಂತಾದ್ರೆ ನಮ್ಮ ಹಿರಿಯರು ಮಾಡಿದಂತಹ ಪುಣ್ಯ. ಅವರು ನಮ್ಮನ್ನು ಎತ್ತರಕ್ಕೆ ಏರಿಸಿದ್ದಾರೆ. ಅಯೋಧ್ಯೆಯಂತಹ ಪುಣ್ಯನಾಡಿನಲ್ಲಿ ಒಬ್ಬರಿಗೆ ಜನ್ಮ ಸಿಗ್ತದೆ ಅಂತ ಆದ್ರೆ ಯಾವುದೋ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪುಣ್ಯ ವಿಶೇಷತೆ ಅಂತ ಲೆಕ್ಕ. ಪಾವನವಾದದ್ದು, ಪವಿತ್ರವಾದದ್ದು, ಪ್ರಕೃತ ಉಜ್ವಲವಾದದ್ದು 2 ವಂಶ. ಬಾಕಿದ್ದದ್ದು ಇಲ್ಲ ಅಂತಲ್ಲ. ಒಂದು ಸೂರ್ಯವಂಶ, ಮತ್ತೊಂದು ಚಂದ್ರವಂಶ. ಚಕ್ರವರ್ತಿಯ ಮನೆತನ ಎನ್ನುವುದು ಈ ಕಾಲಕ್ಕೆ ಚಂದ್ರವಂಶೀಯರಲ್ಲಿದೆ. ನಿಷಧಪುರಾಧಿಪರಾದಂತಹ ಶಶಿವಂಶಜನಾದ ನಳ ಚಕ್ರವರ್ತಿಯಲ್ಲಿ ಚಕ್ರವರ್ತಿತ್ವ ಇದೆ. ಬೇಸರ ಇಲ್ಲ ನಮಗೆ. ಒಬ್ಬಾಕ ತಾಯಿಯ 2 ಮಕ್ಕಳಲ್ಲಿ ಅಧಿಕಾರ ಯಾರಿಗಾದ್ರೆ ಏನು ಹೇಳಿ. ಒಂದೇ ಕಣ್ಣಿನ 2 ಮುಖಗಳ ಹಾಗೆ ರವಿಚಂದ್ರರು ಅಂತ ಹೇಳಿದ್ರೆ ಹಾಗೆ, ಸೂರ್ಯವಂಶ ಮತ್ತು ಚಂದ್ರವಂಶ ಅಂತ ಹೇಳಿದ್ರೆ ಅಣ್ಣ ತಮ್ಮಿಂದ್ರ ಹಾಗೆ ಇರುವಂತದ್ದು. ಸಿಂಹವಿಷ್ಟರಬಹುದು ಏರಿ ಪ್ರಜಾರಂಜಕರಾದಂತಹ ನಾನು ಆಳ್ವಿಕೆ ವಿಚಾರವಾಗಿ ಪ್ರತಿಯೊಬ್ಬರನ್ನು ವಿಚಾರಿಸುತ್ತಿರುವಾಗ ಎಲ್ಲರೂ ಕ್ಷೇಮಿಗಳು ಅಂತ ಗೊತ್ತಾಯಿತು. ಆದ್ರೆ ಒಬ್ಬ ಯಾವನೋ ನನ್ನನ್ನು ಕಾಯ್ತಾ ಇದ್ದಾನಂತೆ.
ಸಂದರ್ಶನಾಕಾಂಕ್ಷಿಯಾಗಿ ಬರ್ಲಿ ನೋಡೋಣ. ಒಂದು ಕ್ಷಣ ನನ್ನ ಹೃದಯದ ಬಡಿತವೇ ನಿಂತು ಹೋಯಿತು ಎನ್ನುವ ಹಾಗೆ ಸ್ತಂಭೀಭೂತನಾದೆ ನಾನು. ಸಿಂಹಾಸನದಿಂದ ಹೇಗೆ ಇಳಿದಿದ್ದೇನೆ ನನಗೇ ಗೊತ್ತಿಲ್ಲ. ಪ್ರಪಂಚದಲ್ಲಿ ಕಂಡರಿಯದ ಕೇಳಿ ತಿಳಿಯದೇ ಇರುವಂತಹ ಅದ್ಭುತ ಇದು. ಒಬ್ಬಾಕೆ ತಾಯಿ ಭಗವಂತನನ್ನು ಬಲಿಸಿ ದೇವರೇ ನನಗೆ ಇಂತಹ ಮಗುವನ್ನು ಕೊಡು ಅಂತ ಕೇಳಿದ್ರು ಕೊಡುವ ದೇವರಿಗೂ ಇಂತಹ ಸೃಷ್ಟಿಯನ್ನು ಮಾಡಲಿಕ್ಕೆ ಕಷ್ಟ ಆದೀತು ಅಂತ. ಗೂನು ಬೆನ್ನು, ಮೆಲ್ಲೆ ಕಣ್ಣು, ಟೊಳ್ಳು ಹೊಟ್ಟೆ, ಕೀಲುಗಟ್ಟಿದಂತಹ ಕೈಕಾಲುಗಳು, ಎಷ್ಟು ವಕ್ರತೆ ಇದೆ ಅಂತ ಅವನಿಗೇ ಗೊತ್ತಿರ್ಲಿಕ್ಕಿಲ್ಲ. ಅಷ್ಟು ವಕ್ರತೆ ಕಾಣಿಸ್ತಾ ಇದೆ. ದೇವತೆಗಳು ಮಾರುವೇಷದಿಂದ ಋತುಪರ್ಣನ ರಾಜಕೀಯವನ್ನು ಅಥವಾ ಋತುಪರ್ಣದ ಕಾಲಮಾನವನ್ನು ಎಲ್ಲಿಯಾದರೂ ಪರೀಕ್ಷೆ ಮಾಡಬೇಕು ಅಂತ ಬಂದ್ರೆ ಸಾಧ್ಯ ಇಲ್ಲ. ಅದನ್ನು ನಾನು ಒಪ್ಪಲಾರೆ. ಯಾರಿವ, ಎಲ್ಲಿಂದ ಬಂದವ, ನನ್ನಷ್ಟಕ್ಕೆ ನಾವು ತರ್ಕಿಸಿದ್ರೆ ಉತ್ತರ ಸಿಕ್ಕಲಿಕ್ಕಿಲ್ಲ. ಅಂಗೈಯ ಹುಣ್ಣನ್ನು ಕಾಣುವುದಕ್ಕೆ ಕನ್ನಡಿಬೇಕು ಅಂತ ಇಲ್ಲ. ಪ್ರತ್ಯಕ್ಷವಾಗಿ ನಿಂತಿರುವಂತಹ ಇವರನ್ನೇ ವಿಚಾರಿಸೋಣ. ಅಯ್ಯ ನನ್ನನ್ನು ನೋಡುವುದಕ್ಕೆ ಬಂದವ ನೀನೇ ಏನು? ಹೌದು ಸ್ವಾಮಿ. ಯಾಕೆ ಸ್ವಾಮಿ? ನಾನು ಶಾಂತಂ ಪಾಪ, ನೀನನ್ನು ಕಂಡು ಪರಿಹಾಸ್ಯದಿಂದ ನಗಾಡಿದ್ದಲ್ಲ. ವಿವೇಕ ಇನ್ನೂ ಕಳೆದು ಹೋಗಲಿಲ್ಲವಲ್ಲ. ಇಂತಹ ದೇಹದೊಳಗೂ ಬುದ್ಧಿ ಎನ್ನುವುದು ಸುಸ್ಥಿರವಾಗಿ ಉಂಟಲ್ಲ. ಒಬ್ಬ ಅರಸನನ್ನು ಕಾಡಬೇಕು ಎನ್ನುವಂತಹ ಪ್ರಜ್ಞೆ ಇನ್ನೂ ಅಳಿದು ಹೋಗಲಿಲ್ಲವಲ್ಲ ಎನ್ನುವುದಕ್ಕಾಗಿ ಸಂತೋಷದಿಂದ ನಗಾಡಿದೆ. ಹೌದೇನೋ? ನೀನೊಂದೊಂದು ಮಾತು ಕೇಳ್ತೇನೆ, ಬೇಸರ ಮಾಡಬೇಡ. ನಿನ್ನ ಅಮ್ಮನ ಹೊಟ್ಟೆಯಿಂದಲೇ ನೀ ಬರುವಾಗಲೇ ಹೀಗಿದ್ದೀಯೋ? ಕೆಲವರೆಲ್ಲ ಹೇಳ್ತಾರಲ್ಲ, ಕಲಿತದ್ದು ಹೆಚ್ಚಾಯ್ತು, ಕಾಲೆರಡು ಮೇಲಾಯ್ತು, ಗಾಳಿ ಬರಬೇಕು, ಮನೆಗೆ ಹೋಗ್ಬೇಕು ಅಂತ. ಹಾಗೆ ಎಲ್ಲಿಯಾದ್ರೂ ನಿನ್ನ ಬದುಕಿನಲ್ಲಿ ನೀನು ಕಲಿತದ್ದು ಹೆಚ್ಚಾಗಿ ದುರ್ಬುದ್ಧಿ ಮಾಡಿಕೊಂಡು ಇಂಥದ್ದನ್ನೆಲ್ಲಿ ಆದರೂ ಸಂಪಾದನೆ ಮಾಡಿದೆಯೋ? ಇರ್ಲಿ, ನೀನು ಕಾಣುವಾಗ ಬಹಳ ಚೋದ್ಯ ಕಾಣಿಸ್ತಾ ಇದೆ, ಅಪರೂಪ. ಹುಡುಕಿದ್ರೂ ಸಿಕ್ಕಲಾರದೆ ಇರುವಂತಹ ಒಂದು ದೇಹ ನಿನ್ನದು. ಯಾವ ಊರಿನವ? ನಿನ್ನ ಹೆಸರೇನು? ಅಲ್ಲಿದ್ದು ಅಲ್ಲಿಂದ ನೀನು ಬಿಟ್ಟು ಬರಬೇಕು ಅಂತಾದ್ರೆ ಕಾರಣ ಏನು? ಯಾವ ಉದ್ಯೋಗ ಮಾಡ್ತಿದ್ದೆ? ಮಾತ್ರ ಅಲ್ಲ, ಹೋಗುವ ದಾರಿಯಲ್ಲಿ ನಮ್ಮ ಪುರ ಸಿಕ್ಕಿದ್ದು ಅಂತ ಒಳಗೆ ಬಂದೀಯಾ? ಅಲ್ಲ, ಹೊರಟು ಬರುವಾಗಲೇ ನಮ್ಮಲ್ಲಿಗೆ ಬರಬೇಕು ಅಂತ ಆಲೋಚಿಸಿ ಬಂದೀಯಾ? ಅಂತೂ ಇಂತೂ ನಮ್ಮಲ್ಲಿಗೆ ಮುಟ್ಟಿದೆಯಲ್ಲ. ಸ್ವಲ್ಪ ಹೇಳ್ತೀರೋ ನಿನ್ನ ಪರಿಚಯ? ಎಲ್ಲಿ?
ಪ್ರಭು, ಏನಪ್ಪ ನನ್ನನ್ನು ನೀವು ಕೇಳಿದ್ರ? ನಿನ್ನನ್ನು ಯಾಕೋ ಕೇಳುವುದು, ನೀನು ಯಾರು ಅಂತ ಕೇಳಿ. ಅದೇ ನನ್ನ ವಿಷಯ ಕೇಳಿದ್ರ? ಸರಿ, ನಾನು ಈ ಊರಿನವ ಅಲ್ಲಪ್ಪ. ಅದು ನಿನ್ನನ್ನು ಕಾಣುವಾಗಲೇ ಗೊತ್ತಾಗ್ತದೆ, ಪರದೇಶದವ, ನಮ್ಮೂರ್ನವನಲ್ಲ ನೀನು. ಅಲ್ಲ ಸರ್. ಆ, ನಿಮಗೆ ನಿಷಾದಪುರ ಗೊತ್ತುಂಟ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ವಿ. ನಿಷಾದಪುರ ಗೊತ್ತುಂಟು, ಹೌದು. ಅದು ನಮ್ಮದ್ದೇ ಅಲ್ವೇನೋ. ಆ, ನಳ ಅಂತ ಹೇಳಿದ್ರೆ ಯಾರು? ನಮಗೆ ಬಹಳ ಆತ್ಮೀಯ. ಹೌದೌದು ನಾವೊಂದು ಅಣ್ಣ ತಮ್ಮಂದಿರ ಹಾಗೆ ಇರ್ಬೋದು. ಹೌದೌದು. ಆ ಪುರದ ಬಗ್ಗೆ ಬಹಳಷ್ಟು ಗೊತ್ತಿದೆ. ಏನೀಗ? ನಿಷಾದಪುರ ಆಗಿಪ್ಪ. ಹ. ಶಶಿವಂಶಜ ನಳ. ಹ್ಮ್. ನಾನು ಅಬದ್ಧ ಮಾತಾಡಬೇಡ, ಅಬದ್ಧ ಮಾತಾಡಬೇಡ. ನಾನು ಬಹಳ ಬಡವರನ್ನು ಕ್ಷಮಿಸ್ತೇನೆ, ಆದ್ರೆ ತಪ್ಪು ತಪ್ಪು ಹೇಳುವವರನ್ನುಂಟಲ್ಲ ಕ್ಷಮಿಸುವುದಿಲ್ಲ. ನಿಷಾದಪುರಾಧಿಪರಾದ ಶಶಿವಂಶಜನ್ನಲ್ಲ ನೀನು. ಏನವರಿಗೆ ದಾರಿದ್ರ್ಯವಾ ನಿನ್ನ ಹಾಗೆ ಆಗ್ಲಿಕ್ಕೆ? ಅಲ್ಲ ಅಲ್ಲ ಅಲ್ಲ. ಮತ್ತೆ ನಾನು ನಳ ಅಂತ ಹೇಳಿದ್ದಲ್ಲ. ಇನ್ನು ಆ ನಳ ಚಕ್ರವರ್ತಿಯವರಲ್ಲಿ ನಾನು ಇದ್ದವ. ನಳ ಚಕ್ರವರ್ತಿ ಆಸ್ಥಾನದಲ್ಲಿದ್ದವ? ಹೌದೌದು ಚಕ್ರವರ್ತಿ ಆಸ್ಥಾನದಲ್ಲಿ ಹೌದೌದು. ಉದ್ಯೋಗದಲ್ಲಿದೆಯಾ? ಹೌದು. ಅದನ್ನು ಬಿಟ್ಟು ಬಂದೀಯಾ? ತಿರುಗಿ ಸಾರಿ ನಮಕ ಹಾಳಾದವನೇ. ಚಕ್ರವರ್ತಿಗಳ ಆಸ್ಥಾನದಲ್ಲಿ ಒಂದು ಕೆಲಸ ಸಿಕ್ಕಬೇಕು ಅಂತ ಆದ್ರೆ ಎಷ್ಟು ಜನ್ಮದ ಪುಣ್ಯವ ಏನು? ಆ ಭಾಗ್ಯವನ್ನು ಕೈ ಚೆಲ್ಲಿ ಬಂದಂತಹ ಮೂಢಮತಿ, ನಿನ್ನ ಮುಖ ನೋಡಿದ್ರೆ ನೀರು ಸಿಕ್ಕೀತ. ನಾನಾಗಿ ಬಿಟ್ಟು ಬಂದದ್ದಲ್ಲ. ಮತ್ತೆ ನಾವು ದೂಡಿದ್ರು ನೀನನ್ನು ಕೆಲಸಕ್ಕಾಗ್ಲಿಕ್ಕಿಲ್ಲ ಅಂತ. ಅವರು ನನ್ನನ್ನು ದೂಡಲಿಲ್ಲ. ಇನ್ನೇನು ಆ ಚಕ್ರ ನಿನಗೆ ತಿಂಗಳು ಮೂರು ತಿಂಗಳಿಗೊಂದು ಬೇರೆ ಬೇರೆ ಕೆಲಸ ಹುಡುಕುವ ಕೆಲಸವ? ಇಲ್ಲ. ಕೆಲವರಿಗೆಲ್ಲ ಹಾಗೆ ಇಲ್ಲ. ಹೊಗೆ ಹಿಡಿದದ್ದಾಗುವುದಿಲ್ಲ ಅಂತ ಬೇರೆ ಬೇರೆ ಹೋಗುದು ಎಂತದಕ್ಕೆ ಅಂತ. ಇದು ಹಾಗಲ್ಲ. ಮತ್ತೆ ಆ ಚಕ್ರವರ್ತಿಗಳೇ ಇಲ್ಲದ ನಾಡಿನಲ್ಲಿ ಇರುವುದು ಬೇಡ ಅಂತ ನಾವು ಇಲ್ಲಿಗೆ ಬಂದದ್ದು. ಚಕ್ರವರ್ತಿಗಳಿಲ್ಲದ ನಾಡು. ಹೌದು. ನಳ ಇಲ್ವೇನೋ ದೇಶದಲ್ಲಿ? ಇಲ್ಲ ಸ್ವಾಮಿ. ಯಾಕಿಲ್ಲ? ಅದೊಂದು ಕಥೆ ನಡೆದು. ಯಾವ ಕತೆ? ಏನೋ ಒಂದು ದಿನ ಅವರು ಸಿಂಹಾಸನದಲ್ಲಿ ಕುಳಿತಿರುವಾಗ ಅವರ ತಮ್ಮನಾದಂತ ಪುಷ್ಕರ ಅಲ್ಲಿಗೆ ಬಂದ. ಓಹೋ, ಆ ಹುಡುಗನ ಬಗ್ಗೆ ನನಗೆ ಗೊತ್ತು. ಹ, ಬಹಳ ಹಾಳು ಹುಡುಗವ, ಕೆಟ್ಟವ, ಹ, ದುರಾಭ್ಯಾಸದ ಗೂಡವ. ಹ. ಇವನ ಒಡನಾಟದಿಂದ ಇತ್ತೀಚೆಗೆ ಸರಿಯಾಗಿದ್ದಾನೆ ಅಂತ ಕೇಳಿದ್ದೆ. ಹೌದು. ಏನಂತೆ ಅವನಿಗೆ? ಬಂದು ಅಣ್ಣ ನಾವೊಂದು ಸುಖದ್ಯೂತ ಆಡೋಣ ಅಂತ ಕೇಳ್ಕೊಂಡು. ತಮ್ಮ ಅಣ್ಣನಲ್ಲಿ ಜೂತ. ಹೌದು. ಇವೇನಂದ? ಒಪ್ಪಿದ್ರು. ನೇರ ಒಪ್ಪಿದ್ರು? ಅಲ್ಲ ಬೇರೆಯವರ ಒತ್ತಾಯಕ್ಕೆ ಒಪ್ಪಿದ್ರು? ಅವರು ಒಬ್ಬರೇ ಬಂದದ್ದಲ್ಲ. ಮತ್ತೆ ಮತ್ತೆ ಜೊತೆಯಲ್ಲಿ ಒಬ್ಬ ಬ್ರಾಹ್ಮಣ ಕೂಡ ಬಂದಿತ್ತು. ಬ್ರಾಹ್ಮಣರು ಅವರೇನ್ ಹೇಳಿದ್ರು? ಅವರೇನಿದ್ರು ನನಗೆ ನೋಡುವ ಒಂದು ಆಸೆ ಉಂಟು, ನೀನು ಬಂದು ಆಟ ಆಡಿ. ಜೂತ ನೋಡುವ ಆಶೆ ಹೌದು. ಬ್ರಾಹ್ಮಣನಿಗೆ? ಹೌದು. ಯಾವ ಸೀಮೆಯ ಬ್ರಾಹ್ಮಣರು? ಕೆಲವರಿಗೆಲ್ಲ ಹಿತ್ತದಲ್ಲ. ಇರ್ಲಿ ಬಿಡು. ಹೌದು. ಹ. ಅವರ ಒತ್ತಾಯಕ್ಕೆ ಹ. ಯೂತ ಆಡುವುದಕ್ಕೆ ಆರಂಭವೇ ಆಯಿತು. ಆಯ್ತು, ಮತ್ತೇನಾಯ್ತು? ಮೊದಲು ಹೀಗೆ ಸುಮ್ಮನೆ ಸುಖದ್ಯೂತ ಆಡಿದ್ರು. ಸುಹೃದ್ಯೂತ ಹೌದು. ಆಡಬಾರದು ಅಂತ ಇಲ್ಲ. ಹ. ಸಂಬಂಧಿಕರು ಬರುವಾಗ ಹ. ಹೊತ್ತು ಕಳೆಯುವುದಕ್ಕಾಗಿ ಹ. ಸುಖದ್ಯೂತವನ್ನು ಒಂದೆರಡು ಆಟವಾಗಿ ಆಡಲೂಬಹುದು ಅಂತ
ಅಂತ ಹೇಳ್ತದೆ ಶಾಸ್ತ್ರ. ಅದು ಹಾಗೆ ಉಳಿಲಿಲ್ಲ. ಮತ್ತೆ ಒಟ್ಟಾವಟ್ಟಿ ಆಟ ಆಡಿದ್ರು ಹಣ ಒಟ್ಟಾವಟ್ಟಿ ಏನೆಲ್ಲ ಮೊದಲಾಗಿ ಚತುರಂಗ ಸೈನ್ಯದಲ್ಲೇ ಪಣಕ್ಕಿಟ್ಟು ಆಟ ಆಡಿದ್ರು. ಏನಾಯ್ತದು? ಚಕ್ರವರ್ತಿಗಳಿಗೆ ಸೋಲವಾಯಿತು, ಪುಷ್ಕರನಿಗೆ ಜಯವಾಯಿತು. ಚತುರಂಗ ಸೇನೆ ಹೋಯ್ತು, ನಳನ ಸೇನೆ ಹೋಯ್ತು. ಆಮೇಲೆ ಆಮೇಲೆ ಮುಕ್ಕಸ ಭಂಡಾರವನ್ನೇ ಒಟ್ಟಿ ಆಟ ಆಡಿದ್ರು. ಏನಾಯ್ತು? ಅದರಲ್ಲಿಯೂ ಚಕ್ರವರ್ತಿಗೆ ಸೋಲವಾಯಿತು, ಇವರಿಗೆ ಜಯವಾಯಿತು. ಭಂಡಾರ ಹೋಯ್ತು, ಪುಷ್ಕರನ ವಶವಾಯ್ತು. ಆ ಬಳಿಕ ಕೊನೆಗೆ ರಾಜ್ಯ ಸರ್ವಸ್ವವನ್ನೇ ಪಣಕ್ಕಿಟ್ಟು ಆಟ ಆಡಿದ್ರು. ಸಂಪೂರ್ಣ ಸಾಮ್ರಾಜ್ಯ, ಅಧಿಕಾರ ಮುದ್ರೆ ಎಲ್ಲ ಎಲ್ಲ ಅದರಲ್ಲಿಯೂ ಚಕ್ರವರ್ತಿಗೆ ಸೋಲವಾಯಿತು, ಪುಷ್ಕರನಿಗೆ ಜಯವಾಯಿತು. ಆ ಬಳಿಕ ಇನ್ನು ನಾನೇ ಚಕ್ರವರ್ತಿ, ಇಲ್ಲಿ ನಿಲ್ಲಬಾರದು, ನಡಿ ಕಾಡಿಗೆ. ಮತ್ತೇನಾಯ್ತು? ಪುಷ್ಕರನ ಮಾತುಗಳನ್ನು ಕೇಳಿ ಸಹಿಸಲಾರದೆ ತನ್ನ ಪತಿ ಸಹಿತ ಉಟ್ಟ ಬಟ್ಟೆಯಲ್ಲೇ ಕಾಡಿಗೆ ಹೊಡೆದು ಸಾವಿರ ಸಿಡಿಲುಗಳು ನನ್ನ ತಲೆಯನ್ನು ಅಪ್ಪಳಿಸ್ತಾ ಇದ್ರೆ ಇಷ್ಟು ಖೇದ ಪಡ್ತಿರ್ಲಿಲ್ಲ ನಾನು. ಆತ್ಮೀಯರಾದ ಸುಹೃದರಾದ ಧರ್ಮ ಚರಿತ್ರನಾದಂತಹ ನಳಚಕ್ರವರ್ತಿಗೆ ಇಂತಹ ಪಾಡಾಗಿ ಹೋಯಿತು ಅವರ ಜೀವನ, ಗೋಳಾಗಿ ಹೋಯಿತು ಅಂತ ಹೇಳುವಾಗ ನನ್ನ ಕರುಳು ಕತ್ತರಿಸುವುದಕ್ಕೆ ಆರಂಭವಾಯಿತು. ಮತ್ತೊಬ್ಬರಿಗೆ ಹೇಳಿಕೊಡಬೇಕಾದ ಇನ್ನೊಬ್ಬರು ಬದುಕಿನ ಪಾಠವನ್ನು ಯಾವನಲ್ಲಿ ಕಲಿಬೇಕು ಅಂತವರೇ ಹಾದಿ ತಪ್ಪಿದರೆ ಇದಕ್ಕೆ ಕಾಲದೋಷ ಅಂತ ಹೇಳಲಿ, ಅಲ್ಲ ಕರ್ಮಲೋಪ ಅಂತ ಹೇಳಲಿ. ಬಂದವರು ನೋಡಬೇಕು ಅಂತ ಆಸೆ ಪಟ್ಟರು, ತಮ್ಮರೊಡನೆ ಆಡಿದಂತಹ ಸುಹೃದ್ಯೋತ ಇಂತಹ ಒಂದು ವಿಷಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಉಟ್ಟ ಬಟ್ಟೆಯಲ್ಲಿ ಕಾಡು ಪಾಲಾಗುವ ಹಾಗೆ ಮಾಡಿಬಿಟ್ಟಿದ್ದೆ. ಎಲ್ಲ ಏನಿದ್ರೇನು, ಎಷ್ಟಿದ್ರೇನು, ಹೇಗಿದ್ರೇನು, ವಿಧಿಯ ಕ್ರೂರವಾಗಿರುವಂತಹ ಅಟ್ಟಹಾಸಕ್ಕೆ ಯಾವರೂ ಈ ಪ್ರಪಂಚದಲ್ಲಿ ಬಲಿ ಬೀಳದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ತಿಳಿದ ಪ್ರಾಚ್ಯರೆಲ್ಲ ಹೇಳಿದ್ದು ವಿಧಿಷ್ಠ ಬಲವ, ಕಾಲಕ್ಕೆ ಶರಣಾಗಲೇ ಬೇಕಾಗ್ತದೆ. ನಳ ಚಕ್ರವರ್ತಿ ಸಂಪೂರ್ಣ ಕಳ್ಕೊಂಡ ಅಂತ ಹೇಳುವಾಗ ನಮಗಾಗುತ್ತಿರುವ ದುಃಖ ಅಷ್ಟಿಲ್ಲ. ಆದರೂ ಅವನಿಗಾಗಿ ನಾವಿಷ್ಟು ಮಾಡಬಹುದು. ನಮ್ಮವರಾದ ಚಕ್ರವರ್ತಿ ಎಲ್ಲೇ ಇರಲಿ, ಹೇಗೆ ಇರಲಿ, ಅವನಿಗೆ ಬದುಕುವಂತಹ ಒಂದು ದೃಢತೆಯನ್ನು ಕೊಡು ಸ್ವಾಮಿ. ಅವ ಸ್ವಾಸ್ಥ್ಯ ಕಳ್ಕೊಳ್ಳುವ ಹಾಗೆ ಯಾವ ಕಾಲಕ್ಕೂ ಮಾಡಿಬಿಡಬೇಡ ಭಗವಂತ. ಇವತ್ತಲ್ಲ ನಾಳೆಯಾದರೂ ಸಾಮ್ರಾಜ್ಯವನ್ನು ಅವ ಮತ್ತೊಮ್ಮೆ ಪಡೆಯಲಿ. ಕಟ್ಟ ಎನ್ನುವುದು ಕಲ್ಲು ಮರಕ್ಕಲ್ಲ, ಮಾನವರಿಗೇ ಬರುವುದು. ಹುಟ್ಟಿದವರು ಒಮ್ಮೆ ಏರಿಯಾರು, ಒಮ್ಮೆ ಬೀಳಿಯಾರು. ಎಲ್ಲ ಹೌದೇನ? ಇಲ್ಲಿ ಬಾ. ನಿನ್ನ ಹೆಸರೇನಂದೆ? ನನ್ನ ಹೆಸರು ಬಾಬು ಕಾಕ. ಎಂತದು? ಬಾಬು ಕಾಕ. ಹೇಳಬೇಡ, ನೀನು ನಾಲಿಗೆ ಮುಗಿಸಿದಲ್ಲ, ಬಹುಶಃ ಬಾಹುಕ ಅಂತ ಹೇಳ್ಬೇಕು. ನೀನು ಅಲ್ಲಿದ್ದವ ಅಂತ ಹೇಳಿದೆ. ಅವ ಕಾಡಿಗೆ ಹೋದ ಮೇಲೆ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದೇನೇನೋ ಪುಷ್ಕರ? ಇಲ್ಲ ಸ್ವಾಮಿ. ಮತ್ತೆ ಕೇವಲಂತ ಚಕ್ರವರ್ತಿಗಳೇ ಇಲ್ಲ ಅಂದ ಮೇಲೆ ಅಲ್ಲಿ ನನಗೆ ನಿಲ್ಲುವುದಕ್ಕೆ ಮನಸ್ಸಾಗಲಿಲ್ಲ, ಹೊರಟು ಬಂದೆ ನಾನು. ಇಂತಹ ಸ್ವಾಮಿ ನಿಷ್ಠೆಯ ಯಜಮಾನನಿಗೆ ಇಲ್ಲದಿರುವಂತಹ ನಾಡು ನನಗೂ ಬೇಡ. ಆ ಪುಣ್ಯಾತ್ಮರಿಗೆ ಇಲ್ಲದೆ ಇರುವಂತಹ ನಾಡು ನನಗ್ಯಾಕೆ ಅಂತ ಬಂದಿಯಲ್ಲ. ಅದಕ್ಕೆ ಹೇಳು,
ಹೊರಗಿನ ಆಕಾರ ಮುಖ್ಯ ಅಲ್ಲ, ಒಳಗಿನ ಬಣ್ಣ ಮುಖ್ಯ. ಕಾಣುವುದಕ್ಕೆ ವಕ್ರತೆ ಇದ್ರು ಮನಸ್ಸಿನಲ್ಲಿ ಏನೋ ಕೊಂಕಿಲ್ವಲ್ಲ ನಿನ್ನಲ್ಲಿ. ಶಾಪ, ಒಳ್ಳೆ ಜಾಗ ಸೇರಿ ಚಂದ್ರವಂಶೀಯನಾದ ನಳನಾಳಿಗದ ಊಳು ನೋಡೋ, ಅಲ್ಲಿ ಧರ್ಮಛತ್ರ ಇದೆ, ಅಲ್ಲಿ ಹೋಗು. 3 ಹೊತ್ತಿಗೆ ಅಶನ ವಸನ ವಸತಿ ಯಾವುದಕ್ಕೂ ನಿನಗೆ ಕೊರತೆ ಆಗುವುದಿಲ್ಲ. ಹೇಳ್ತೇನೆ, ಏನು? ಹೋಗು ಹೋಗು ಹೋಗು. ಯಾಕೆ? ನಾನು ಧರ್ಮದಾನ ಊಟ ಮಾಡುವುದು. ಧರ್ಮದಾನ ಅಂದ್ರೆ ಏನೋ? ದುಡಿಯದೆ ತಿನ್ನುವುದು ಧರ್ಮದಾನ. ದುಡಿಯದೆ ತಿನ್ನುವ ಅನ್ನ ಧರ್ಮದನ್ನ. ನೀನು ದುಡಿಯಬೇಕು ಅಂತ ಭಾವಿಸ್ತಿ. ಹೇ ಭಗವಂತ, ಕೈಕಾಲು ಸರಿ ಇದ್ದವರು ಕೂಡ ಧರ್ಮಕ್ಕೆ ಸಿಗ್ತದೆ ಅಂತ ಆಗುವುದು. ಆದೀತು ದುಡಿಯುವುದು ಒಂದು ತಪ್ಪಿತಲ್ಲ ಅಂತ ಹೇಳುವ ವರ್ಗದ ಮಧ್ಯೆ ನೀ ಹೇಳ್ತೀ ದುಡಿಯಬೇಕು ಅಂತ. ಇರ್ಲಿ, ನೀನ್ ಅಲ್ಲಿ ಏನು ಮಾಡ್ತಿದ್ದೆ? ನಾನು 1000 ಕುದುರೆಗಳ ಅಧಿಕಾರಿಯಾಗಿದ್ದೆ. ನೀನ್ ಅಧಿಕಾರಿ ಆದ್ರೆ ಮತ್ತೆ ಅವೇನು? ಬಹುಶಃ ನೀನ್ ನೋಡಿಕೊಳ್ಳು. ಕುದುರೆಯ ಕಾಸ್ಕಾರ ಅಂದ್ರೆ ಮೇಲ್ವಿಚಾರ. ನಮ್ಮಲ್ಲಿ ಅಷ್ಟೆಲ್ಲ ಕುದುರೆಗಳಿಲ್ಲ. ಒಂದು ನನ್ನ ಉಪಯೋಗಕ್ಕೆ ಬೇಕಾಗುವಂತಹ 100 ಕುದುರೆಗಳಿದ್ದಾರೆ. ಅದಕ್ಕೆ ಈಗಾಗಲೇ ಬೇಕಾಗುವಷ್ಟು ಜನ ಇದ್ದಾರೆ. ಹಾಗಾದ್ರೆ ನೀವು ಹೀಗೆ ಮಾಡ್ತೀಯಾ? ಅಲ್ಲ, ಉದ್ಯೋಗ ಕೊಡುತ್ತೆ. ಹೀಗೆ ಮಾಡುವ. ಅದಕ್ಕೆ ಕುರುಡಿ ಬೀಳ್ತಾರಲ್ಲ, ಅದಕ್ಕೆ ಕಟ್ಟಿಗೆ ಬೇಕಾಗ್ತದೆ. ಅದನ್ನೆಲ್ಲ ಒಟ್ಟಿಗೆ ಮಾಡಿ ಇಡ್ತೀಯಾ? ಸ್ವಲ್ಪ ಕಟ್ಟಿಗೆ ಎಲ್ಲ ತಂದ ಹತ್ತಿಯ ಅದಾಗಿತ್ತಲ್ಲ, ಏನೋ ಹಗ್ಗ ಬೇಕಿತ್ತಾ? ಮತ್ತೆ ಕಟ್ಟಿಗೆ ಕಾಡಿನಿಂದಲೇ ತರಬೇಕು. ಮತ್ತೆ ಅಂಗಳದಲ್ಲಿ ಹಾಕಿದ್ರು ತರ್ಲಿಕ್ಕುಂಟಾ? ನಾನು ಕಾಡಿಗೆ ಹೋದ್ರೆ ನನ್ನನ್ನು ನೋಡಿದ ಮೃಗಗಳು ಇದೊಂದು ಹೊಸ ಮೃಗ ಅಂತ ಹೇಳಿ ನನ್ನನ್ನು ತಿಂದು ಬಿಟ್ರೆ ನಿಮಗೆ ಕಟ್ಟಿಗೆ ಇಲ್ಲ, ನಾನು ಇಲ್ಲ. ನೀನು ಅಪಶಕನ ಮಾತಾಡಿಕೊಂಡೆಲ್ಲ ಹೋಗ್ಬೇಡ. ಎಲ್ಲಿಯಾದ್ರೂ ಹಾಗೆ ಆಗಿಬಿಟ್ರೆ ನಿನ್ನ ಮರಣಕ್ಕೆ ನಾನು ಕಾರಣನಾಗ್ತೇನೆ. ಬೇಡ, ನೀನು ಕಾಡಿಗೆ ಹೋಗುವುದೇ ಬೇಡ. ನೀನು ಹುರುಳಿ ಬೇಯಿಸಲಿಕ್ಕೆ ಎಷ್ಟು ನೀರು ಬೇಕು ಅದನ್ನು ಬಾವಿಯಿಂದ ಸೇದಿ ಹಾಕ್ತಾ ಇದ್ದೆ. ನೀರು 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 ಬಾವಿಯಿಂದಲೇ ತರಬೇಕು. ಮತ್ತೆ ಹಂಡೆಯಲ್ಲಿ ತುಂಬಿಸಿಟ್ಟದನ್ನು ಹಾಕುಂತ ಹೇಳಿದ್ದ ನಾನು. ಬಾವಿಯಿಂದ ನೀರು ಸೇರ್ಲಿಕ್ಕೆ ನೋಡಿ ನನ್ನ ಕೈ ನೋಡಿ ತೋರಿಸ್ಬೇಡ. ಯಾವುದೂ ನೇರ ಇಲ್ಲ, ಎಲ್ಲ ಉರುಟಿ ಹೋಗಿದೆ. ಬೇಡ, ನೀ ಕೂತಲ್ಲೇ ಕೆಲಸ ಮಾಡು. ಒಲೆ ಬುಡದಲ್ಲಿ ಕೂತು ಒಲೆ ಉರಿಸ್ತಾ ಇರು. ಕಟ್ಟಿಗೆ ತಂದಾಕ್ತಾರೆ, ನೀರಿನ ವ್ಯವಸ್ಥೆಯು ಬಾಕಿದವರು ಮಾಡ್ತಾರೆ. ನೀ ಕೂತ್ಕೊಂಡು ಬೆಂಕಿ ಹೊರಗೆ ಬಾರದ ಹಾಗೆ ದುಡ್ತಾ ಇರು. ಅದು ನಂದುತ್ತದೆ ಅಂತಾಗಿ ಒಂದೇ ಕಟ್ಟಿಗೆ ಹಾಕು. ಅದು ಸುಲಭ ಅಲ್ವಾ? ನನಗೊಂದು ರೋಗ ಉಂಟು. ಯಾವುದು? ಅದು ಬೆಂಕಿಯ ಮುಂದೆ ಕೂತ್ರೆ ಅಲ್ಲಿಯೇ ತಲೆ ತೆಗೆದು ಬಿತ್ತವ? ಬಿತ್ತದ ಹಾಗೆ. ಹಾಗಿದ್ರೆ ನಾ ಹೇಳಿದ ಕೆಲಸ ನಿನಗೆ ಆಗುವುದಿಲ್ಲ. ಬೇಡ ಬೇಡ, ಇನ್ನು ಯಾವುದೂ ನೀನು ಮಾಡುದು ಬೇಡ. ನೀನು ಅವರೊಟ್ಟಿಗಿರು. ಏನು ನಿನಗೇನು ತೋಚುತ್ತದೆ, ನಿನಗೇನು ಮಾಡಬೇಕು ಅಂತ ಅನ್ನಿಸ್ತದೆ, ನೀ ಅಷ್ಟು ಮಾಡಿದ್ರೆ ಸಾಕು. ನೀ ಧರ್ಮದಲ್ಲ ಉಣ್ಣುವುದಿಲ್ಲ. ನೀನೇನಾದ್ರೂ ನಿನಗೆ ಕೂಡಿದ್ದನ್ನು ಮಾಡ್ತಾ ಇದ್ದ, ನಾ ಕೊಡುವುದಿಲ್ಲ. ಮತ್ತೆ ಕೆಲವರಿಗೆಲ್ಲ ನಾವು ಕೊಟ್ಟದ್ದಾಗುವುದಿಲ್ಲ. ಅದೆಲ್ಲ ದೊಡ್ಡ ದೊಡ್ಡವರ ಮನೆಯಲ್ಲಿ ಇದ್ದವರಲ್ವಾ, ನಾವು ಕೊಟ್ಟದೆಲ್ಲ ಆಗ್ಲಿಕ್ಕಿಲ್ಲ. ಆಯ್ತು, ನಿನ್ನ ಹೆಸರು ಬಾಬು. ಇದು ಕುದುರೆ ಲಯ ಆರಂಭದಲ್ಲೇ ಲಯ ಮಾಡ್ಲಿಕ್ಕೆ ಆರಂಭ ಮಾಡಿದ್ಯಾ? ಕಟ್ಟುವ ಜಾಗ ಲಾಯ. ಸ್ವಲ್ಪ ಎಳತು ಹೇಳಬೇಕು. ಹೇಗೆ? ಕ್ಷಮಿಸಿ, ನನ್ಗೆ ಗೊತ್ತಿದೆ ನಿಮ್ಮ ಮುಖದಲ್ಲಿ ಒಂದು ಗೊಂದಲ ಉಂಟು ಅಂತ ನನಗೂ ಅರ್ಥ ಆಗ್ತದೆ. ಒಬ್ಬ ಅರಸನಾದವ ಸಭೆ ಕೊಡುವುದಕ್ಕೆ ಆರಂಭ ಮಾಡಿದ ಮೇಲೆ ಸಭಾ ವಿಸರ್ಜನೆಯಾಗದೆ ವಿನಃ ಏಳಕೂಡದು, ಏಳಬಾರದು. ಹಾಗಂದು ಮಧ್ಯದಲ್ಲಿ ಒಬ್ಬ ಸಿಂಹವಿತ್ತರದಿಂದ ಇಳಿಯುತ್ತಾರೆ ಅಂತ ಇದ್ರೆ ಅದಕ್ಕೆ ಸಕಾರಣ ಬೇಕು. ಒಂದು ಹೆತ್ತ ತಾಯಿ ಬರಬೇಕು, ಇಲ್ಲದೇ ಇದ್ದರೆ ರಾಜಪುರೋಹಿತ ಬರಬೇಕು, ಅಲ್ಲದೇ ಇದ್ದರೆ ಚಕ್ರವರ್ತಿ ಬರಬೇಕು. ಈ 3ರಲ್ಲಿ ಇವನು ಯಾವುದೂ ಅಲ್ಲ. ಆದ್ರೂ ನಾನು ಎದ್ದಿದ್ದೇನೆ. ಯಾಕೆ? ಪ್ರಪಂಚದಲ್ಲಿ ಕಂಡರಿಯದ ಕೇಳಿ ತಿಳಿಯದೇ ಇರುವಂತಹ ವಿಸ್ಮಯವನ್ನು ಕಂಡಾಗ ತಿಳಿದಾಗ ನಮ್ಮನ್ನು ನಾವು ಮರೆಯುವುದು ಸ್ವಾಭಾವಿಕ. ಮೈ ಮರವಿಯಿಂದ ಎದ್ದಿನೇ ವಿನಃ ಸ್ವಂತ ಬುದ್ಧಿಯಿಂದಲ್ಲ. ಕ್ಷಮಿಸಿ, ಇವತ್ತಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ದೇನೆ. ನಾಳಿನ ಸಭೆಯಲ್ಲಿ ಕಾಣೋಣ. ನಮಸ್ಕಾರ.
ಬೇಟೆಯಾಡದೆ ಬಹಳ ದಿವಸಗಳಾಯ್ತಾರೆ ಸರೇ. ಈ ಸಲ ಕಾಡು ಮೃಗಗಳ ಕ್ರೂರತೆ ಹೆಚ್ಚಾಗಿದೆ, ನೀವು ಬೇಟೆಗೆ ಬರಬೇಕು ಅಂತ ಹಾಗೆ ಹೊರಟದಿದ್ದೆ ನಾನು. ನೆನಪಾಗುವುದು ನನಗೆ ಬಾಹುಕರದ್ದು. ಮೊನ್ನೊಂದು ಘಟನೆ ನಡೆದು ಹೋಯ್ತು ನಮ್ಮ ಊರಲ್ಲಿ. ಒಂದು ಹೆಣ್ಣು ಕುದುರೆ ಲಾಯದಲ್ಲಿ ಬಹಳ ಚಾನಹಾನಿ ಮಾಡಿ ಮದದಿಂದ ಹದ ತಪ್ಪಿ ಊರಡಿ ಓಡುವುದಕ್ಕೆ ಆರಂಭವಾಯಿತು. ನಮ್ಮವರು ಎಷ್ಟು ಹೇಳಿದ್ರು, ಏನು ಪ್ರಯತ್ನ ಮಾಡಿದ್ರು ಅದನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ. ಬಾಹುಕ ದೂರ ನಿಂತು ಆ ಕುದುರೆಯನ್ನು ಯಾವುದೋ ಒಂದು ಸಮಸ್ಯೆಯಿಂದ ಹತೋಟಿಗೆ ತಂದರಂತೆ. ಆ ಕುದುರೆ ಬಾಲ ಮುದುಡಿಸಿ ಇವನ ಕಾಲು ನೆಕ್ಕುವುದಕ್ಕೆ ಆರಂಭ ಮಾಡಿತು ಅಂತ ಕೇಳಿದ್ದೇನೆ. ಹಾಗಾದ್ರೆ ಕುದುರೆಯ ಬಗ್ಗೆ ಸಂಪೂರ್ಣ ತಿಳಿದಿದ್ದಾನೆ ಇವ ಅಂತ ಆಯ್ತು. ಆ ನಂತರ ನನಗೆ ಅಂತಲ್ಲ, ನಮ್ಮವರೆಲ್ಲರಿಗೂ ಇವರಲ್ಲಿ ಬಹಳ ಆತ್ಮೀಯತೆ. ಎಷ್ಟು ಕೇಳಿದ್ರೆ ಮನೆಯಲ್ಲಿ ಅವ ಒಬ್ಬ ಇಲ್ಲದೆ ಇದ್ರೆ ಯಾಕಪ್ಪ ಏನಿಲ್ಲ ಏನೋ ಕಳ್ಕೊಂಡೆವು ಅಂತ ಆಗುವಷ್ಟರ ಮಟ್ಟಿಗೆ ಮನಸ್ಸು ಬೆಸೆದು ಹೋಗಿದೆ. ಇವತ್ತು ಎಲ್ಲಿಯಾದ್ರೂ ಅವರಲ್ಲಿ ಹೇಳದೆ ನಾನು ಬೇಟೆಗೆ ಹೊರಟು ಹೋದ್ರೆ ಕೇಳಿಯಾರು ಮಾತ್ರ ಅಲ್ಲ, ಹುಡುಕಿಯಾನವ. ಊಟವೂ ಮಾಡ್ಲಿಕ್ಕಿಲ್ಲ, ನಿದ್ದೆಯೂ ಮಾಡ್ಲಿಕ್ಕಿಲ್ಲ ನಾನಿಲ್ಲದೆ ಇದ್ರೆ. ಪಾಪ ಬಡ ಜೀವ ನಮ್ಮನಷ್ಟು ಹಚ್ಚಿಕೊಂಡಿದೆ. ಅದರಲ್ಲಿ ಹೇಳದೆ ಹೋಗುವುದಲ್ಲ. ಬಾಹುಕ ಇಲ್ಲಿ ಬಾ. ನೀವು ಎಲ್ಲಿಗೆ ಹೊರಟದ್ದು? ಆಯ್ತಲ್ಲ, ಎಷ್ಟು ಸಲ ಹೇಳಿದೆ ನಾನು, ಒಂದು ಒಳ್ಳೆ ಕೆಲಸಕ್ಕೆಲ್ಲ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು, ಅದು ಅಪಶಕುನ. ನೋಡು, ಒಂಟಿ ಬ್ರಾಹ್ಮಣ ಸಿಕ್ಕಬಾರ್ದು, ಹೊಸ ಮಡಿಕೆ ಸಿಕ್ಕಬಾರ್ದು, ಜಾತಿ ಹಾವು ಸಿಕ್ಕಬಾರ್ದು, ಬೆಕ್ಕು ಅಡ್ಡ ದಾಟಬಾರ್ದು, ಹೀಗೆಲ್ಲ ಹೇಳಿಲ್ವ ನಾವು ನಿನ್ನಲ್ಲಿ? ಮತ್ತೆ ಯಾಕೆ ಬಂದೆ, ಯಾಕೆ ಹೇಳಿದೆ? ಅಲ್ಲ, ಅದು ಬೆಕ್ಕು ಅಂತ ಬರ್ಬಾರ್ದು. ಹೌದು, ಮನೆ ಬೆಕ್ಕು ಅಂತ ಬಂದ್ರೆ ಅಪಶಕುನ ಇಲ್ಲ ಅಂತ ಅಲ್ವಾ? ಯಾರೀಗ ಮನೆ ಬೇಕು? ನಾನು ನೀನು ಮನೆಯ ಬೆಕ್ಕು ಮಾತ್ರ ಅಲ್ಲ, ನನ್ನ ಮನದ ಬೇಕು. ಹೌದು, ನಾನಿವತ್ತು ಹೊರಟದೆಲ್ಲಿ ಗೊತ್ತಾ? ಬೇಟೆಗೆ. ಆಯ್ತು, ಇವತ್ತು ಬೇಟೆಗೆ ಹೋಗ್ತೇನೆ. ಬಂದು ನಾಳೆ ಬೇಟೆಗೆ ಹೋಗುವ ಕರ್ಕೊಂಡು ಹೋಗ್ತೇನೆ. ಮತ್ತೆ ಬೇಟೆಗೆ ನೀನು ಬೇಟೆಗೆ ನಿನ್ಗೆ ಅಭ್ಯಾಸ ಉಂಟೇನೋ? ಏನು ಅಭ್ಯಾಸ? ಚಕ್ರವರ್ತಿಗಳ ಸ್ವರೂಪಕ್ಕೆ ಬೇಟೆಗೆ ಹೋಗುವಾಗ ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ. ನಾನು ಬಹಳ ಲಕ್ಷಣ ಹೊಸ ಮನೆ ಕಟ್ಟುವಲ್ಲಿ ನಿಲ್ಲಿಸ್ಲಿಕ್ಕೆ ಒಳ್ಳೆ ಲಕ್ಷಣ ಇದೆ. ನಾನು ಬೇಟೆಗೆ ಹೋದ್ರೆ ಮೃಗಗಳೆಲ್ಲ ಬಂದು ನನ್ನ ಕಾಲ ಬುಡದಲ್ಲಿ ಕೂತ್ಕೊಂಡು ಇದೆಂತದಪ್ಪ, ಆವಾಗ ಅವರಿಗೆ ಬೇಟೆ ಸುಲಭ ಆಗ್ತದೆ. ಇದು ಯಾವ ಜಾತಿಯ ಮೃಗ, ಒಂದು ಹೊಸ ತಳಿ ಯಾವುದು ಅಂತ ಬಹುಶಃ ಮೃಗಗಳೆಲ್ಲ ಬರುವುದು ಅಂತ ಕಾಣ್ತದೆ. ಇರ್ಲಿ, ನಾನೀಗ ಬೇಟೆಗೆ ಹೋಗುವಾಗ ಕುದುರೆ ಏರಿಕೊಂಡು ಹೋಗ್ತೇನೆ, ನಾನೇನ್ ಮಾಡ್ತೀನಿ? ಬಾಲ ಹಿಡ್ಕೊಂಡು ಬರ್ತೇನೆ. ನಿನಗೊಂದು ಮಾತು ಗೊತ್ತಿಲ್ವೇನೋ? ದೊಡ್ಡವರ ಮುಂದೆ ನಿಲ್ಬಾರ್ದು, ಕುದುರೆ ಹಿಂದೆ ನಿಲ್ಬಾರ್ದು. ಬಾಲ ಹಿಡಿದ್ರೆ ಜಾಡಿಸಿ ಒದಿದ್ರೆ ಮತ್ತೆ ನಿನ್ನನ್ನು ಹೆಕ್ಕುದು ಯಾರು? ಮೊದಲೇ ಮುಖವೂ ಬಹಳ ಒಳ್ಳೆದುಂಟು. ನೀನು ಹಾಗೆ ಬರುವುದಲ್ಲ, ನೀನು ಕುದುರೆಯಲ್ಲಿ ಬಹಳ ಪಳಗಿದವ. ನಾನು ಕುದುರೆಯಲ್ಲಿ ಏರ್ತೇನೆ, ನೀನು ಕುದುರೆಯನ್ನು ಮದಿಸಿದಂತಹ ಮದ್ದಾನೆಯೊಂದು ಸೊಂಡಿನ ನೆತ್ತಿ ಬರುವಾಗ ನಿನ್ನ ಕೈಯಲ್ಲಿರುವಂತಹ ಬಡಿಗೆಯಿಂದ ಒಂದು ಪೆಟ್ಟು ಹೊಡೆದು ನೀ ಕೊಂದು ಬಟ್ಟಿಯಲ್ವೇನೋ? ಇದೆಂತದೋ? ಇದು ಮಂತ್ರದ ದಂಡವ ಬಡಿಗೆಯೋ? ಈ ಬಡಿಗೆಯಲ್ಲಿ ಸಾಯ್ಬೇಕು ಅಂತಾದ್ರೆ ನಿನ್ನ ರಟ್ಟೆಯ ತ್ರಾಣವೇ ಕರಡಿ ಶಾಲೆಯಲ್ಲಿ ಅಂಗ ಸಾಧನೆ ಮಾಡಿದಂತಹ ದೃಢವಾದಂತಹ ಭುಜಗಳು, ಆನೆಯ ಪರಿಘನಂತಹ ಭುಜ. ಅಷ್ಟು ಗಟ್ಟಿ ಅಲ್ವೇನೋ? ಇದು ಗಟ್ಟಿ ಗಟ್ಟಿ ಕಾಣ್ತದೆ. ಹೌದು, ಮಾಂಸ ಇಲ್ಲ, ಬರೀ ಎಲುಬು ಮಾತ್ರ. ಎಲುಬು ಗಟ್ಟಿ ಅಲ್ವ?
ನಾನೀಗ ನಿನ್ನ ಕೈಯನ್ನು ಮುಟ್ಟುವಾಗ ನನಗೆ ಮಾಂಸ ಸಿಕ್ಕಲಿಲ್ಲ, ಇಲ್ಲ ಇದು ಎಲುಬು ಮಾತ್ರ. ಮತ್ತೆಂತ? ಹಾಗಾಗಿ ಗಟ್ಟಿ ಹಾ. ಇರ್ಲಿ. ಅದೆಂತದ ಆ, ಕೆಸರು. ಕೆಸರು ನಿನ್ನ ತಲೆಗೆ, ಕೆಸರು. ಸಿಂಹ 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 ನಿನ್ನ ಮುಖಕ್ಕೆ ಶಿರಿ. ದೇಹಕ್ಕಾದಂತಹ ದಣಿವು ಬೆವರೋಪಾಗಿಯಲ್ಲಿ ಸುರಿಯುವುದಕ್ಕೆ ಆರಂಭ ಮಾಡಿದಾಗ ನಾನು ಏರಿದಂತಹ ಕುದುರೆಯ ಮೈಯಿಂದ ಜಾರಿ ಬಿಡಬೇಕಾಯಿತು. ಬಿದ್ದ ಪೆಟ್ಟಿಗೆ ಆದ ಗಾಯದಿಂದ ಸೋರುತ್ತಿರುವ ರಕ್ತವೇ ನನ್ನ ನಿತ್ರಾಣಕ್ಕೆ ಕಾರಣವನ್ನು ಮಾಡಿಕೊಟ್ಟಿದೆಯಪ್ಪ. ಗಂಟಲ ಪಸೆ ಆರಿದೆ, ಮೈ ಕೈ ನಡುಗುತ್ತಾ ಇದೆ, ಕನ್ನಾಲಿಗಳು ಅದುರುತ್ತಾ ಇದೆ. ಭೀತಿ, ಘೋರ ಗುಂಡಾರಣ್ಯ, ಕದಮೃಗಗಳ ಧ್ವನಿಗಳು ಚಿತ್ಕರಿಸುವ ಸ್ವರವನ್ನು ಕೇಳಿದರೆ, ಕರ್ಕಶತೆಯನ್ನು ಆಲಿಸಿದ್ರೆ ನನ್ನ ದೇಹವನ್ನು ಸಿಗಿದು ಹರಿದು ತಿಂದು ಬಿಡ್ತಾವೋ ಎನ್ನುವಂತಹ ಹೆದರಿಕೆ. ಅಯ್ಯೋ, ಏಳಲಾರೆ, ಬಿದ್ದ ಕಂದರದಿಂದ ನಾನು ಏಳಲಾರೆ. ಜನಪತಿಯಾದ ನಾನು ಬಿದ್ದು ಈ ಕಾಡಲ್ಲೇ ಪ್ರಾಣ ಬಿಡುವಂತಹ ಕಾಲ ಬಂತೆ. ಇಲ್ಲ ಇಲ್ಲ, ಬಹಳಷ್ಟು ಮಂದಿಗಳು ನನ್ನನ್ನು ಹಿಂಬಾಲಿಸಿ ಬೇಟೆಗಾರರಿದ್ರು. ನಾ ಬೀಳುವುದಕ್ಕಿಂತ ಅರೆಕ್ಷಣ ಮೊದಲು ಒಬ್ಬರನ್ನು ಮಾತ್ರ ಕಂಡದ್ದು. ಅವನನ್ನ ಬಾಹುಕ, ನನ್ನ ಬಾಹುಕ. ಬಹುಶಃ ಇಲ್ಲೇ ಇಲ್ಲಾದ್ರೂ ಇರಬಹುದು. ನಾನು ಎಲ್ಲಿ ಬಿದ್ದಿದ್ದೇನೆ ಅಂತ ಅವನು ಹುಡುಕುತ್ತಿರಬಹುದು. ಇಲ್ಲಿದ್ದೇನೆ ಅಂತ ಅವನಿಗೆ ತಿಳಿಸಬೇಕಲ್ಲ. ಸ್ವರ ಇಲ್ಲ, ಧ್ವನಿ ಇಲ್ಲ, ಆದ್ರೂ ನೋಡೋಣ, ಕೂಗ್ತೇನೆ. ಓ ಬಾಹುಕ, ಓ ಬಾಹುಕ, ಓ ಬಾಹುಕ, 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 ನೀವು ಬಿದ್ದೀರಾ? ನಾನು ಬಿದ್ದಿರಲ್ಲ, ಕಂಗು. ನಾನು ಬಿದ್ದು ಹೊರಳಾಡ್ತಾ ಇದ್ದೇನೆ. ಬೀದಿ ನನಗೆ ಗೊತ್ತಾದ್ರೆ ಬೀಳುತ್ತಿದ್ದೇನೇನೋ. ಹೌದಾ? ನಾ ಬಿದ್ದೆ, ನಾನು ಬಿದ್ದೆ ಬಾಹುಕ. ನಾನು ಬಿದ್ದೆ ಅಂತ ಅಡಿ ತಪ್ಪಿದ್ರೆ ಆನೆಯೂ ಬೀಳ್ತದೆ, ನಾನು ಅಂತ ಏನು ಬಾಹುಕ. ಬಾಹುಕ, ಗಂಟಲ ಪಸೆ ಹಾರಿದೆ. ಬಾಯಾರಿಕೆ, ಬಾಯಾರಿಕೆಗೆ ನೀರು ಕುಡಿಬೇಕು. ಅಯ್ಯೋ, ಬಾಯಾರಿಕೆಗೆ ನೀರು ಕುಡಿಬೇಕು ಅಂತ ನೀ ಹೇಳಿಕೊಡ್ಬೇಕಾ? ಬಾಹುಕ, ಏಳಲಾರೆ, ಏಳಲಾರೆ. ಹಸಿವು
ಹಸಿವು ಬಾಹುಕ. ಹಸಿ ಆಗ್ತದ? ಹೌದು. ಹಸಿವಾದ್ರೆ ನೀವು ಊಟ ಮಾಡ್ಬೇಕು. ಅಯ್ಯೋ ದರಿದ್ರವೇ, ಹಸಿವೆಗೆ ಊಟ ಮಾಡಿದ್ರೆ ನಿಲ್ತಾನೆ ಅಂತ ನನಗೆ ನಿನ್ನಿಂದ ಹೊಸ ಪಾಠ ಆಗ್ಬೇಕು. ಮತ್ತೆ ಎಂತ? ಬಾಹುಕ, ಅನ್ನ ಎಲ್ಲಿ ಉಂಟು ಬಾಹುಕ? ನಾವು ಕಾಡಿಗೆ ಬಂದವರಲ್ವೇನೋ. ಇಲ್ಲಿ ಅನ್ನ ಎಲ್ಲಿದೆ? ಅನ್ನ ನಾನಿದ್ದೇನಲ್ವಾ? ನೀನಿದ್ದೀ, ಅನ್ನ ಎಲ್ಲಿ ಉಂಟು? ಅನ್ನ ನಾನು ತಂದಿದ್ದೇನೆ ಬರ್ಬೇಕು. ಬಾಹುಕ, ಬಾಹುಕ, ಬಾ ಬಾಹುಕ, ಪಡಿಸು ಪಡಿಸು ಬಾಹುಕ. ಇಲ್ಲಿಲ್ಲ. ನನ್ನ ಪ್ರಾಣ ಹೋಗ್ತದೆ. ಇಲ್ಲಿಲ್ಲ. ಮತ್ತೆ ಊಟ ಇಲ್ಲಿಲ್ಲ. ಓ, ಅಲ್ಲಿ ಮರದ ತುದಿಯಲ್ಲಿ ಕಟ್ಟಿದ್ದೇನೆ ಒಂದು ಬುತ್ತಿಯಲ್ಲಿ. ಮರದ ರೆಂಬೆಗ ಹೌದೌದು. ಅದನ್ನು ನಿನ್ನ ಸಂತಾನದವರಿಗೆ ತಿನ್ಲಿಕ್ಕೆ ಯಾರು ಸಂಸಾರ ನನ್ನ ಸಂಸಾರ. ನಿನ್ನ ಮಂಗಗಳು. ಹಾಗಾದ್ರೆ ನಾನು ಮಂಗೇನು? ನಿನ್ನಷ್ಟು ದೊಡ್ಡ ಮಂಗ ಇದ್ದಾನ. ಮರದ ರೆಂಬೆಯಲ್ಲಿ ಕಾಡಿನಲ್ಲಿ ಕಟ್ಟಿದ್ರೆ ಮತ್ತೆ ಮಂಗಗಳು ಬಿಚ್ಚಿ ತಿನ್ನುವುದೇ ಅಲ್ವಾ? ಆದ್ರೆ ನಾನು ಕಟ್ಟಿದ್ದನ್ನು ಬಿಚ್ಚಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟು ಗಟ್ಟಿ. ಅಷ್ಟು ಗಟ್ಟಿ. ಬಾಹುಕ, ಹೋಗು ಹೋಗು ಬಾಹುಕ, ಒಮ್ಮೆ ಬಿಚ್ಚಿಕೊಂಡು ಬಾ. ಇಲ್ಲಲ್ಲ ಇಲ್ಲಲ್ಲ. ಮತ್ತೆ ನೀವು ಇಲ್ಲಿಂದ ಎದ್ದು ಅಲ್ಲಿಗೆ ಬರ್ಬೇಕು. ಯಾಕೆ? ಸ್ವಲ್ಪ ಕೈ ಕಾಲು ಮುಖ ತೊಳೆದು ಆಮೇಲೆ ಊಟ ಕೈಕಾಲು ಮುಖ ತೊಳೆಯಲೇಬೇಕಾ? ಬೇಕು. ತೊಳೆಯದೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಊಟ ಮಾಡಿದ್ರೆ ಆಗುದಿಲ್ಲ. ಏನಾಗ್ತದೆ? ಆ ಶನಿ ಹಿಡಿತಾನೆ ಗೊತ್ತಿರ್ತದೆ. ನಿನಗಿಂತ ದೊಡ್ಡ ಶನಿ ನನಗೆ ಬೇರೆಯ. ನನಗೆ ಅನ್ನ ಇದ್ರೂ ಕೊಡುವುದಿಲ್ಲ ಅಂತ ಹೇಳುವ ನೀನೇ ಆಗಿದ್ರೆ ಹೀಗೆ ಮಾಡು. ನೀ ಹೋಗು, ಕೈಕಾಲು ಮುಖ ತೊಳ್ಕೊಂಡು ಆ ಬುತ್ತಿಯನ್ನು ಬಿಚ್ಚಿಕೊಂಡು ಬಾ. ನೀ ತೊಳೆದ್ರು ಒಂದೇ, ನಾ ತೊಳೆದ್ರು ಒಂದೇ. ಹೋಗು. ಅದು ಬೇಡ ಅದು ಬೇಡ. ನೀವು ನಾನು ತೊಳೆದ್ರೆ ನೀನು ತೊಳೆದ್ರೆ ಯಾಕಲ್ಲ? ನೀವೇ ಕೈ ಕಾಲು ತೊಳಿಬೇಕು ಮತ್ತೆ ಊಟ ಮಾಡ್ಬೇಕು. ಈಗ ನೀನೊಂದು ವಿಷಯ ಹೇಳ. ಈಗ ನಡ್ಕೊಂಡು ಒಬ್ಬ ಹೋಗ್ತಾನೆ, ಪರ್ವತದ ತುದಿಗೆ ಮುಟ್ಟಿದ್ದಾನೆ. ಅವನಲ್ಲಿ ಬುತ್ತಿ ಅನ್ನ ಉಂಟು, ಕೈಕಾಲು ತೊಳಿಲಿಕ್ಕೆ ಅಲ್ಲಿ ನೀರಿಲ್ಲ. ವೈದಿಕರೇ ಹಾಗೇನ್ ಮಾಡ್ತಾರೆ? ಶಾಸ್ತ್ರದಲ್ಲಿ ಮಂತ್ರ ಸ್ನಾನ ಅಂತ ಒಂದು ಮಂತ್ರ ಸ್ನಾನ ಮಾಡ್ತಾನೆ. ನಾನೊಬ್ಬ ರಾಜಋಷಿ, ನನಗೆ ಮಂತ್ರ ಗೊತ್ತಿದೆ, ಮಂತ್ರ ಸ್ನಾನ ಮಾಡ್ತೇನೆ, ನೀವು ಹೋಗಿ ಬುದ್ಧಿದೆ. ಹಾಗೆ ಮಂತ್ರದಲ್ಲಿ ಊಟ ಮಾಡಿ. ಮಂತ್ರದಲ್ಲಿ ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತದೇನೋ. ಮತ್ತೆ ಮಂತ್ರದಲ್ಲಿ ಸ್ನಾನ ಮಾಡಿದ್ರೆ ಕೊಲೆ ಆಗ್ತದ? ಹೇಳಲಾರೆ ಮಿತ್ರನವೋ, ನಾನಿಲ್ವ ಇಲ್ಲಿ? ನೀನಿದ್ರೆ ನಿನಗೆ ಎದ್ದು ನಡಿಲಿಕ್ಕೆ ಆಗುದಿಲ್ಲ. ನಿಮ್ಮನ್ನು ನಾನು ಆಧರಿಸುತ್ತೇನೆ. ಇವ ಹೇಳುವಾಗ ದೊಡ್ಡ ಭೂಮಿ ಆಧರಿಸಿದ ಚಕ್ರವರ್ತಿ ಇವ ಅಂತ ಹೇಳಬೇಕು. ನಾನು ನಿಮ್ಮನ್ನು ಆಧರಿಸ್ತೇನೆ. ಹೇಗೆ ಆಧರಿಸ್ತಿ? ನನಗೆ ಆಧಾರಕ್ಕೆ ಇದು ಅದು ನಿಮಗೆ ನಾನು ಜಾಗ್ರತೆ. ನಾನು ಮೊದಲೇ ಬಿದ್ದು ಹಣ್ಣಿನ ಹಾಗೆ ಆಗಿದ್ದೇನೆ. ಏನೇನು ಬೇಡಿ? ಜಾಗ್ರತೆ. ಕುತ್ತಿಗೆ ಹಿಡಿತೇನೆ ಪಾಪಿ. ಹೇಳಲಿದ್ದ ಅಡಿಗೆ ಬಿದ್ದು ಹೊರಳಿದ್ದವ ನೋವಾಯ್ತಾ ಅಂತ ನನ್ನಲ್ಲಿ ಕೇಳ್ತಾರೆ. ನನ್ನನ್ನು ಎಬ್ಬಿಸಿ ಆಚೆ ಬದಿಯಲ್ಲಿ ಹಾಕಬೇಕು ಅಂತ ನಿನಗೆ ಏನಾದ್ರೂ ಹರಿಕೆ ಇತ್ತ? ನನಗೆ ನೋವಾಗ್ಲೂ ಆಗ್ತಿಲ್ಲ, ನಿಮಗೆ ನೋವಾಗ. ಪರೋಪಕಾರಿ. ಇವಳೇ ಅದು ಹೇಗ ಬಿದ್ದದ್ದು? ನಾನು ಸರಿಯಾಗಿ ಊರ್ಲಿಲ್ಲ, ಅಷ್ಟು ಬೇಗ ನನ್ನ ಕೈ ಇಟ್ಕೊಂಡು ಹಾಕೋಣ. ಇನ್ನೊಮ್ಮೆ ಹೇಳ್ತೀಯ ಬಿಸಿ ಹಾಕ್ತೀಯ ಈಗ ಜಾಗ್ರತೆ. ಎಲ್ಲ ಗಟ್ಟಿ ಗಟ್ಟಿ ಎಂತಹ ಸೌಖ್ಯವಾದ ಊಟ ಬೇಡ ರಾಯರೇ. ಅದು ನೀವು ಊಟ ಮಾಡುವುದಲ್ಲ, ಅದು ತಂಗಳು. ಬಡಿಸುವ ಕಾಲಕ್ಕೆಲ್ಲ ಹಾಗೇ ಹೇಳ್ತಿದ್ದ. ನಾವು ಊಟಕ್ಕೆ ಅಂತ ಕೈ ಹಾಕ್ತೇನೆ, ಬಿಸಿ ಬಿಸಿ ಆಗ ತಾನೇ ಆದಂತಹ ರುಚಿಪಕ್ವವಾದ ಅನ್ನ ಉಂಡಾಗ ಮೈ ಮನಗಳು ಪುಳಕಗೊಂಡವು. ಒಸರುತ್ತಿರುವಂತಹ ಬೆವರಿನಲ್ಲಿಯೂ ಪರಿಮಳ, ಕೈ ತೊಳೆದರೂ ಇನ್ನೂ ಮಾಸಲಾರದ ಪರಿಮಳ. ಇಂತಹ ಅನ್ನವನ್ನು ಉಂಡ ನೆನಪು ಜೀವನದಲ್ಲಿ ಇಲ್ಲವೇ ಇಲ್ಲವೇ ಒಂದು ಸಲ ಉಂಟು. ನಳಚಕ್ರವರ್ತಿಯ ಮದುವೆಯ ಸಂದರ್ಭದಲ್ಲಿ ನಮ್ಮಂತಹ ಅರಸ ಮಕ್ಕಳಿಗೆ ಅವನ ಕೈ ಅಡುಗೆ ನಳಪಾಕದ ಸಿದ್ಧತೆಯಾಗಿತ್ತು. ಅವತ್ತೊಂದು ಸುಖ ಭೋಜನ ಮಾಡಿದ್ದೇನೆ. ಆ ನಂತರ ಇವತ್ತೇ ನಾನು ಕಾಡಿನಲ್ಲಿ ಮಾಡುತ್ತಿರುವುದು.
ಬಹುಶಃ ಹೀಗಿರ್ಲಿಕ್ಕೂ ಸಾಕು. ಹೇಗೆ? ಒಡನಾಟ, ಪರಿಮಳ ಬರುವವರಿಗೆ ವರಸಿ ಕೂತರೂ ನಾವು ಕೆಲವು ಸಲ ಪರಿಮಳ ಬರ್ತೇವೆ. ಬಹುಶಃ ಅವ ಹೇಗೆ ಮಾಡ್ತಾನೆ ಅಂತ ಕದ್ದು ಮುಚ್ಚಿ ನೋಡಿ ತಿಳಿದು ಹಾ. ಇವನು ಸ್ವಲ್ಪ ಪಾಠ ಕಲಿತಿದ್ದಾನೆ ಕಾಣ್ತೇವೆ. ಇಲ್ಲದಿದ್ರೆ ಹೀಗಿರ್ಲಿಕ್ಕೂ ಸಾಕು. ಹೇಗೆ? ಜೋರು ಹಸಿವೆ ಆದ್ರೆ ಮತ್ತೆ ಎಂಥದ್ದು ಮೆಚ್ಚುತ್ತದೆ, ಎಲ್ಲ ಮೃಷ್ಟಾನ್ನವೇ. ಬಹುಶಃ ಹಾಗಿರ್ಲಿಕ್ಕೂ ಸಾಕು. ಇರ್ಲಿ ಬಾಬುಕ, ಇಲ್ಲಿ ಬಾ. ನೀನ್ ಏನು ಮಾಡುದ? ನೀವು ಊಟ ಮಾಡಿದ್ರಲ್ಲ, ಹೌದು ಎಲೆಯನ್ನು ಅಲ್ಲೇ ಬಿಟ್ಟು ಬಂದಾಗ ಹೌದು. ಅದನ್ನು ತೆಗೆದು ಆಚೆ ಬಿಸಾಡಿ ಅಲ್ಲಿ ಸ್ವಲ್ಪ ನೀರು ಹಾಕಿ ಶುದ್ಧ ಮಾಡಿದ್ದು ನಾನು. ಯಾವ ಹೆದ್ದನೋ ನೀನು. ನಾನು ಮರದ ಬುಡದಲ್ಲಿ ಊಟ ಮಾಡಿದ್ದು, ನೀನು ತೆಗೆದು ಬಿಸಾಡುವುದು ಮತ್ತೊಂದು ಮರದ ಬುಡಕ್ಕೆ ಅಲ್ವಾ? ಹಾ. ಇದೇ ನಮ್ಮ ಅರಮನೆಯ. ಆದರೂ ಹೇ. ಅಲ್ಲಿ ನೀರು ಹಾಕದೆ ಶುದ್ಧ ಮಾಡದಿದ್ರೆ ಹೇ. ಊಟ ಮಾಡಿದ್ರೆ ಹೊಟ್ಟೆ ನೋವು ಮಾಡ್ತಾರೆ. ಯಾರು ಹೇಳಿದ್ದು ನಿನ್ಗೆ? ಚಕ್ರವರ್ತಿಗಳು ಹೇಳ್ತಾರೆ. ಇವ ಹೇಳಿದ್ರೆ ನಾನು ನಂಬಲೇಬೇಕು. ನೀವು ಅಷ್ಟು ಕಲಿತ ಶಾಸ್ತ್ರಕ್ಕೆ ಕಣ್ಣು ಕೈ ಕಾಲಿಲ್ಲಪ್ಪ. ನನ್ನ ಶಾಸ್ತ್ರದಲ್ಲೇ ನನ್ನನ್ನು ಮುಳುಗಿಸ್ತಾನ ಅಂತ. ಮೃಗ ಪಕ್ಷಿಗಳು ಆಕ್ರಮಣಿಸಿದ್ರೆ ಹೊಟ್ಟೆ ನೋವು ಆಗ್ತದೆ, ಅದು ಶಾಸ್ತ್ರದಲ್ಲಿ ಉಂಟು. ಆಯ್ತು, ಇಲ್ಲಿ ಬಾಹುಕ, ನಿನ್ನ ಮನೆಯಲ್ಲಿ ಅಡುಗೆ ಮಾಡುದು ಯಾರು? ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕಿಲ್ಲ, ಮತ್ತೆ ಬೇಯಿಸು. ಅದೇಂತದ? ಅದು ದೊಡ್ಡವರ ಮನೆಯಲ್ಲಿ ಅದೇ ಅಡುಗೆ ಮಾಡಿ ಹಾ ಹಾ ಹಾ. ನಾವು ಬೇಯಿಸಿದ ಕುದುರೆಗೆ ಬೇಯಿಸಿದ ಹುರುಳಿ ಬೇಯಿಸಿದ ಡಬ್ಬ ಇರ್ತಲ್ಲ, ಹ್ಮ್. ಅದಕ್ಕೆ ಸ್ವಲ್ಪ ಹೀಗೆ ಬಿಸಾಡುದು, ಅಲ್ಲಿ ಹೀಗೆ ಬಿಸಿ ಮಾಡ್ತಾರೆ. ಶ್ರೀಮಂತರ ಮನೆಯಲ್ಲಾದ್ರೆ ವ್ಯವಸ್ಥಿತವಾಗಿ ಅಡುಗೆ ಮಾಡು, ಬಡವರ ಮನೆಯಲ್ಲಾದ್ರೆ ಅತ್ಲಾಗಿ ಬೇಯಿಸು. ಬೇಯಿಸು. ಇರ್ಲಿ, ನಿಮ್ಮ ಮನೆಯಲ್ಲಿ ಬೇಯಿಸುವುದು ನೀನೇ. ನಾನು ನಿನಗಿನ್ನು ಉದ್ಯೋಗ ಇಲ್ಲ ಏನು? ಹಾ? ಅಯ್ಯೋ ಅಯ್ಯೋ, ಯಾವ ಅಪರಾಧ ಮಾಡಿದ್ದಕ್ಕೆ ಬೇಕಾಗಿ ನನಗೆ ಈ ಶಿಕ್ಷೆ? ಅಯ್ಯೋ ದೇವ್ರೆ, ನನಗೆ ಕೆಲಸ ಇಲ್ಲ ಆಯ್ತಲ್ಲ, ಅದಕ್ಕೆ ಹೇಳುದು ದೊಡ್ಡವರಿಗೆ ಅನ್ನ ಕೊಡಬಾರ್ದು. ಆಯ್ತಾ, ಮುಗೀತಾ? ನಾನೇನಂದೆ? ನಿನಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ನಿನಗೆ ಕೆಲಸ ಇಲ್ಲ ಅಂತ ಹೇಳಿದೆ, ಹಾ. ಕೆಲಸವೇ ಇಲ್ಲ ಅಂತ ಹೇಳಿದನು. ಏನು ಕೆಲಸ ಉಂಟು? ನಿನಗೆ ಕುದುರೆ ಕಾಯುವ ಕೆಲಸ ಇಲ್ಲ. ಮತ್ತೆ ನಾಳೆಯಿಂದ ನಮ್ಮ ಮನೆಯಲ್ಲಿ ನೀನು ಅಡುಗೆ ಭಟ್ಟ. ಯಾರು? ನೀನು ನಾನು ಅಡುಗೆ ಮಾಡಿದ್ರೆ ಊಟ ಯಾರು ಮಾಡುದು? ಈಗ ಮಾಡಿದ್ಯಾರೋ? ನೀವೇ. ನಾಳೆಯು ನಾಡಿದ್ದು ಇನ್ನು ನಾನೇ ಮಾಡು. ಆಯ್ತಾ? ನಿನ್ಗೆ ಮಾತ್ರ ಹೆಸರು ಒಂದು ಬದಲಾವಣೆ ಆಗಬೇಕು. ಹೆಸರು ಬಾಕಭಟ್ರು. ಬಾಹುಕ ಭಟ್ರು ಒಳ್ಳೆದಾಗಲಿ. ಬಾಕಭಟ್ರು. ನಿನಗೆ ಹೀಗೆ ಹೆಸರಿರುವ ಅಡಿಗೆ ಭಟ್ರು, ಪುಟ್ಟಣ್ಣ ಭಟ್ರು. ಓ, ಕೊಟ್ಟು ಬಣ್ಣಯ್ಯ. ಏ, ಒಟ್ಟು ಕಣ್ಣಯ್ಯ ಅಲ್ವ? ಯಾರಾದ್ರೂ ಅಂತ ಹೆಸರಿದ್ದವರಿದ್ರೆ ಹೊಡ್ತಾರ ಗೊತ್ತಿಲ್ಲ. ಒಟ್ಟು ಕಣ್ಣಯ್ಯ, ಪುಟ್ಟಣ್ಣ. ಓ, ಪುಟ್ಟಣ್ಣ. ಹೇಗೆ? ಅಡಿಗೆ ಭಟ್ರು. ಪುಟ್ಟಣ್ಣಯ್ಯ ಅಲ್ಲ, ಪುಟ್ಟಣ್ಣ. ಅಡಿಗೆ ಭಟ್ರು ಭಟ್ಲಲ್ವಾ? ಅಡಿಗೆ ಭಟ್ರು, ಪುಟ್ಟಣ್ಣ. ಈಗ ಇನ್ನು ಈ ಕಪ್ಪಿನ ವಸ್ತ್ರ ಎಲ್ಲ ಅಲ್ಲ, ಇನ್ನು ಬಿಳಿ ವಸ್ತ್ರ ನಾಳೆಯಿಂದ. ನನಗೆ ಬೇಡ. ಹ? ನನಗೆ ಬೇಡ. ಬಿಳಿ ವಸ್ತ್ರ ಬೇಡವೇ ಬೇಡ. ಬೇಡವೇ ಬೇಡ. ಬೇಡವೇ ಅಂತಿಲ್ಲ. ಹ. ಕೊನೆಗೆ ಕೊನೆಗೆ ಅಂದ್ರೆ ನನ್ನನ್ನು ಹೊತ್ತುಕೊಂಡು 4 ಜನ ಭಜನೆ ಮಾಡಿಕೊಂಡು ಹೋಗ್ತಾರೆ. ಹೇಗೆ? ಅಡಿಗೆ ಯಾರುಂಟೋ ಎರುವಿನ ಸಂಸಾರ. ಅದ್ಕೊಂಡು ಸಾಕು, ಭಜನೆ ಸಾಕು. ಜೀವನದಲ್ಲಿ ಒಂದು ನೆನಪಿಟ್ಟುಕೋ ಬಾಹುಕ, ನಾವು ಜೀವಂತ ಇರುವಾಗ ಕೊಡುವ ಸಿಹಿಗೆ ಬರುವುದು ಮುಖ್ಯ ಅಲ್ಲ, ನಮ್ಮ ಮರಣಕ್ಕೆ ಎಷ್ಟು ಜನ ಸೇರ್ತಾರೆ ಎನ್ನುವುದು ಮುಖ್ಯ. ನಿನಗಷ್ಟು ವಿಶ್ವಾಸ ಉಂಟಲ್ಲ, ನೀ ಸತ್ರು ಜನ ಸೇರಬಹುದು ಅಂತ ಉಂಟಲ್ಲ, ಅದು ಬೇಕಾದ. ನಾವು ಸತ್ತ ಹೊತ್ತು ಎಷ್ಟು ಜನ ಸೇರ್ತಾರೆ ಅದು ನಮ್ಮ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಬಿಡು. ಆಯ್ತಲ್ಲ? ಕಪ್ಪು ಬಟ್ಟೆಯನ್ನಾದ್ರೂ ದಿನಕ್ಕೆ 3 ಸಲ ಮಡಿ ಮಾಡಬೇಕು. ಬಿಳಿ ಬಟ್ಟೆ ಉಟ್ರೆ ಹ್ಮ್. ಅಡುಗೆ ಮಾಡುವಾಗ ಸಂಜೆ ಆಗುವಾಗ ಕಪ್ಪೆ ಆಗುದಲ್ಲ. ಇರ್ಲಿ, ನಿನ್ನ ಹೆಸರು ಪುಟ್ಟಣ್ಣಯ್ಯ. ಅಡುಗೆ ಭಟ್ರು. ಪುಟ್ಟಣ್ಣಯ್ಯ. ಹಾ. ಹಾಯ್. ಕರೆದು ತನಯ ಪುರೋಹಿತ ಸುದೇವನ ಹರಿಯರಿನ್ನೋರ್ವರೊಳದಯವಿಟ್ಟು ನೀನು ಮರುಗುತ್ತ ಆ
ನನಗೆ ಬೇಡ, ಉಳಿದವರಿಗಾದ್ರೂ ಬೇಕಲ್ಲ ಇದು. ಇಲ್ಲದಿದ್ರೆ ಹ, ಗುಂಡಿನ ನಗರಿಯ ಅರಸನಾಗಿ ಹ, ಪ್ರಜೆಗಳನ್ನು ಮಕ್ಕಳೋಪಾದಿಯಲ್ಲಿ ಪಾಲಿಸ್ತಾ ಇದ್ದವ ನಾನು. ಹೌದು. ಒಂದು ಸಂದರ್ಭದಲ್ಲಿ ಮಕ್ಕಳಿಲ್ಲ ಎನ್ನುವಂತಹ ಕೊರತೆ ನನ್ನ ಜೀವನಕ್ಕೆ ಬರಸಿಡಿಲಿನಂತೆ ಬಳಿಸಿದಾಗ ನನಗೊಂದು ಪ್ರಸಾದ ರೂಪವಾಗಿ ಮಕ್ಕಳು ಸಿಕ್ಕಿದ್ದಾಗೂ ಹೇಗೆ ತಮ್ಮ ಮಹರ್ಷಿಗಳ ಅನುಗ್ರಹದಿಂದ ಅಲ್ವೇ? ಒಂದು ಗಂಡು ಒಂದು ಹೆಣ್ಣು, ಹ, ದಮಯಂತಿ ಎನ್ನುವ ಹಾಗೆ ಅಭಿಧಾನವನ್ನಿರಿಸಿದೆ, ಹ, ಚಂದದಿಂದ ಪಾಲಿಸಿದೆ. ಹೌದು. ಮಗಳನ್ನು ಉತ್ತಮನಾದಂತಹ ವ್ಯಕ್ತಿಯೋರ್ವನಿಗೆ ಮದುವೆ ಮಾಡಿಕೊಡಬೇಕು ಎನ್ನುವ ಹಾಗೆ ನಾ ಬಗೆದಾಗ ಪೃಥ್ವಿ ಮೂರಕ್ಕೆ ನಳನೃಪನಲ್ಲದೆ ಮತ್ತಾರು ಯೋಗ್ಯತಾವಂತರಿದ್ದಾರೆ ಎನ್ನುವಂತಹ ಸಂದರ್ಭದಲ್ಲೇ ಹ, ಅವನಿಗೆ ದಾರಿ ಎಳೆದುಕೊಟ್ಟೆ. ಹೌದು. ಮಗಳು ಸಂಭ್ರಮದಿಂದ ಇರಬಹುದು, ಹ, ಮಗಳ ಆ ಸಂಸಾರದ ಚಂದವನ್ನು ಕಾಣಬೇಕು ಎನ್ನುವ ಹಾಗೆ ನಾನು ಹಂಬಲಿಸ್ತಾ ಇದ್ದೆ ಅಂತಾದ್ರೆ ಹ, ಮೊನ್ನೆ ಹ್ಮ್, ನಳನ ಕುಲ ಪುರೋಹಿತರು ನಮ್ಮ ಮನೆಗೆ ಬಂದರಲ್ಲ, ಹ, 2 ಮಕ್ಕಳನ್ನು ತಂದು ಹೇಳಿದಂತಹ ಮಾತಾದರೂ ಯಾವುದು? ತಮ್ಮನಾದಂತಹ ಪುಷ್ಕರನ ಜೊತೆಯಲ್ಲಿ ಜೂತವನ್ನಾಡಿದಂತಹ ನಳ ಚಕ್ರವರ್ತಿ ಸರ್ವಸ್ವವನ್ನು ಕಳೆದುಕೊಂಡು ಏಕವಚನಧಾರಿಯಾಗಿ ದೇಶಾಂತರ ಹೋಗಿಬಿಟ್ಟ ಎನ್ನುವ ಹಾಗೆ. ಹ, ಆದರೂ ಆಲೋಚಿಸಬೇಕು ಸ್ವಾಮಿ. ಹ್ಮ್, ಸ್ವಾಭಿಮಾನಿಯಾದಂತಹ ಚಕ್ರವರ್ತಿ ನಳ ಸೋತು ತನ್ನ ಅತ್ತೆಯ ಮನೆಗೆ ಬರಲಿಲ್ಲ ನೋಡಿ. ಹ್ಮ್, ಆದರೆ ಹ, ಈ ಮಕ್ಕಳನ್ನು ಪಾಲಿಸ್ತಾ ಇದ್ದೇನೆ, ಹ. ಮಕ್ಕಳಾದ್ರೂ ಮಲಗಿ ಸಾಯುವುದಕ್ಕೆ ಬಿಡ್ತಾವ ಸ್ವಾಮಿ? ಯಾಕಪ್ಪ? ಊಟ ಮಾಡಿದ್ರೆ ಅನ್ನ ಸೇರುವುದಿಲ್ಲ, ಹ್ಮ್, ಮಲಗುವುದಕ್ಕೆ ಅಂತಪುರಕ್ಕೆ ಸೇರಿದೆ ಅಂತಾದ್ರೆ ನಿದ್ದೆ ಬರ್ತಾ ಇಲ್ಲ ಸ್ವಾಮಿ. ಹ್ಮ್. ಮಕ್ಕಳು ಹೇಳುವ ಮಾತೊಂದೇ, ಅಜ್ಜ ಅಪ್ಪ ಬೇಕು, ಅಜ್ಜ ಅಮ್ಮ ಬೇಕು ಅಂತ. ನಾನು ಈ ಪ್ರಾಯದಲ್ಲಿ ಎಲ್ಲಿ ಓಡಾಡಿ ಸಾಯುವುದು? ಅವರು ಕೇಳಿದ್ರಲ್ಲಿ ತಪ್ಪೇನು ಮಹಾರಾಜ? ಓ, ಸಣ್ಣ ಮಕ್ಕಳು ತಂದೆ ತಾಯಿಯನ್ನು ಕೇಳುವುದು ಸ್ವಾಭಾವಿಕವಂತೆ. ತಂದೆ. ಅಮ್ಮ ಜೊತೆಯಲ್ಲಿ ಇಲ್ಲ ಅಂತಾದ್ರೆ ಯಾರು ಸಹಿಸಿಯಾರು? ಸ್ವಾಮಿ, ಓ, ನನಗೆ ಬೇರೆ ಯಾವ ದಾರಿಯೂ ತೋಚುತ್ತಿಲ್ಲ. ಹ್ಮ್, ಒಟ್ಟಾರೆಯಾಗಿ ಆ ಮಕ್ಕಳ ಕಣ್ಣೀರನ್ನು ನಿವಾರಿಸುವುದಕ್ಕೆ ಹ್ಮ್. ನನಗೀಗಿರುವಂತಹ ದಾರಿ ಒಂದೇ. ಏನಪ್ಪ? ಪ್ರಭು, ಓ, ನನ್ನ ಮಗಳು ಹ, ದಮಯಂತಿ ಹ, ಎಲ್ಲಿದ್ದಾಳೆ ಎನ್ನುವ ಹಾಗೆ ಹ, ಹುಡುಕಿ ಹ್ಮ್. ಆದಷ್ಟು ಶೀಘ್ರವಾಗಿ ಬರ್ತೀರಿ. ನಾನು ಹೌದು. ಮಹಾರಾಜ, ಓ, ಎಳವೆಯಲ್ಲೇ ನಾವು ಜೊತೆಯಾಗಿ ಬದುಕಿದವರು. ಹೌದು. ನಿನ್ನ ದುಃಖವನ್ನು ಕಣ್ಣೀರನ್ನು ಕಾಣುವಂತಹ ಶಕ್ತಿಯೂ ನನಗಿಲ್ಲ. ಆ, ನಾನು ಮಾಡ್ತೇನೆ, ನಾನು ಹುಡುಕುತ್ತೇನೆ ಅನ್ನುವಂತ ಹಾಗೆ ಹ. ಭರವಸೆಯಿಂದ ಧೈರ್ಯದಲ್ಲಿ ನಾನು ಹೇಳುವುದಿಲ್ಲ. ಆ, ದೇವರ ಅನುಗ್ರಹ ನಮ್ಮ ಮೇಲಿದ್ರೆ ಆ, ನನ್ನ ಪ್ರಯತ್ನಕ್ಕೆ ಫಲ ಸಿಕ್ಕಿತು ಅಂತ ಭಾವಿಸ್ತೇನೆ. ಆ, ಆದ್ರೂ ಹೋಗಿ ಇದ್ದಾಳ ಹುಡುಕಿಕೊಂಡು ಬರ್ತೇನೆ. ಆದಷ್ಟು ಅಲ್ಲಿಯವರೆಗೆ ಆ, ತಾಳ್ಮೆಯಿಂದ ಇರು, ಮಕ್ಕಳನ್ನು ನೋಡಿಕೊ. ಕಣ್ಣೀರು ಬತ್ತಿ ಹೋಗಿದೆ ಸ್ವಾಮಿ, ಇನ್ನು ಕಣ್ಣೀರೇ ಬರುವುದಿಲ್ಲ. ಬೇಡಪ್ಪ, ಕಣ್ಣೀರು ಬೇಡ. ಆದಿತ್ತು ಇದು ಸ್ವಲ್ಪ ವಿಶ್ರಾಂತಿ. ಶೀಘ್ರವಾಗಿ ಬನ್ನಿ. ಹೋಗು. ಪೃಥ್ವಿದೇವನು ಅಖಿಲ ಭಕ್ತಿದಣಿಯನು ಚಿತ್ತದೊಳಗೆ ಮತ್ತೆ ಹೋಗ್ಯನು ನಳ ದಮಯಂತಿ ಎಲ್ಲಿದ್ದಾರೆ ಅನ್ನೋ ಹಾಗೆ ಇರವನ್ನು ಶೋಧಿಸುವುದಕ್ಕಾಗಿ ಹೊರಟಂತಹ ನಾನು ಎಲ್ಲಾ ರಾಜ್ಯಗಳನ್ನು ಸಂಚರಿಸಿದೆ, ಅರಮನೆಯನ್ನು ಪ್ರವೇಶ ಮಾಡಿದೆ. ಯಾವ ಕಡೆಯಲ್ಲಿ ಹೋದ್ರೂ ನಳ ದಮಯಂತಿ ಎಲ್ಲೂ ನನಗೆ ಕಾಣ ಸಿಗ್ತಾ ಇಲ್ಲ. ಮರಳಿ ನಾನು ರಾಜ್ಯಕ್ಕೆ ಹೋಗುವುದು ಹೇಗೆ? ಅವನ ದುಃಖದ ಮುಖವನ್ನು ನೋಡುವುದಕ್ಕೆ ನನ್ನ ಮನಸ್ಸು ಕೇಳ್ತಾ ಇಲ್ಲ. ಅರಮನೆ ಅಲ್ವಾ? ಮಧ್ಯಾಹ್ನದ ಹೊತ್ತು ಹೊಟ್ಟೆಯಲ್ಲೇನೋ ಒಂದು ತಳಮಳ ಏರ್ಪಡ್ತಾ ಉಂಟು. ಬಹುಶಃ ಮಧ್ಯಪ್ರದೇಶದಲ್ಲಿ ಗಲಾಟೆ ಆಗ್ತಾ ಉಂಟು. ಅರಮನೆಗೆ ಹೋಗಿದ್ದೆ. ಇರದೆ ರಾಜಮಂದಿರಗಿರ ಹೊತ್ತು ಮಧ್ಯಾಹ್ನ. ಹಾ. ನಾವು ಊಟಕ್ಕೆಲ್ಲ ಮಧ್ಯಾಹ್ನದ ಹೊತ್ತಿಗೆ ದೊಡ್ಡ ಮನೆಗೆ ಹೋಗುವುದು. ಅದ್ಯಾವುದು?
ಒಳ್ಳೆ ಊಟ ಸಿಗ್ತದೆ. ಆದ್ರೆ ಒಂದು ಸ್ವಾಮಿ, ಹ. ಜಪ ತಪ ಸ್ನಾನ ಅದು ನೀರು ಕಂಡಲ್ಲಿ ಜಪ ತಪ ಎಲ್ಲ ಸ್ನಾನ ಮುಗಿಸಿ ಆಗಿದೆ. ಇನ್ಯಾಕೆ ಸಾವಕಾಶ? ಊಟ ಬನ್ನಿ ಸ್ವಾಮಿ, ಬಿಡಿಸಿಕೊಳ್ಳಬೇಕು. ಸಾಲ ಹಾಕಿ ಎಲೆ ಹಾಕಿದ್ದೀರಿ. ಹೌದು ಇರುವುದು ನಾವಿಬ್ಬರು. ಎಲೆ 5 ಕಾಣ್ತಾ ಇದೆ. ಸ್ವಾಮಿ, ಓ. ಒಂದು ನನ್ನವರಿಗೆ, ಹ. ಮತ್ತೊಂದು ನನಗೆ, ಹ. ಮತ್ತೊಂದು ನನ್ನ ಮಗಳಿಗೆ. ಹ. ನಿಮಗೆ ಸ್ವಾಮಿ, 4 ಆಯ್ತಷ್ಟೇ. ಇನ್ನೊಬ್ಬಳಿದ್ದಾಳೆ, ಯಾರು? ಬಂದು ಸೇರಿಕೊಂಡಿದ್ದಾಳೆ, ಪರದೇಶಿಯೊಬ್ಬಳಿದ್ದಾಳೆ ಸ್ವಾಮಿ. ಹೌದಾ? ಆಯ್ತು, ಕರಿ, ನನಗೆ ಊಟ ಆಗ್ಬೇಕು. ಯಾರಲ್ಲಿ ಊಟಕ್ಕೆ ಬನ್ನಿ. ಉಣ್ಣಲು ಮೇಲಿರುವಳ ಮುನ್ನಗರಿಯಲು ಇಳಿದು ಬಂದಳು. ಕನ್ನೆ ಮುಖವರ ಮೇವ ನೋಡಿದ ತನ್ನ ರಾಯನ ಅನುಸೆಯುವುದ. ಯಾಕಮ್ಮ ನನ್ನ ಮುಖ ನೋಡುವ ಮನಸ್ಸಿಲ್ವೇ ನಿನಗೆ? ನನ್ನ ಪರಿಚಯ ಸಿಗಲಿಲ್ವೇ? ಹ. ನನ್ನ ಮಗಳ ಜೊತೆಯಲ್ಲಿ ನಮ್ಮ ಅಂಗಳದಲ್ಲಿ ಆಡಿ ಬೆಳೆದ ಕೂಸಲ್ಲವೇ ನೀನು? ಯಾಕೆ ಮಾತನಾಡ್ತಾ ಇಲ್ಲ? ಏನು? ಬ್ರಾಹ್ಮಣರೇ, ಓ, ತಪ್ಪು ಭಾವಿಸಿಕೊಳ್ಳಬಾರದು. ಏನಮ್ಮ? ಊಟಕ್ಕೆ ಎಲೆ ಹಾಕಿದ್ದೆ, ಹ. ತಾವು ಊಟ ಮಾಡುವವರು ಬಂದು ಗಲಾಟೆ ಮಾಡ್ತಾ ಇದ್ದೀರಲ್ಲ ಸ್ವಾಮಿ. ಏನು ಬಡಿಸುವುದು ತಡ ಆಯ್ತು ಅಂತ ನಮ್ಮದು ಗಲಾಟೆ ಅಂತ ಭಾವಿಸಿ. ಮತ್ತೆ ಯಾಕೆ ಕೋಪ ಅಂತ ಗೊತ್ತಾಗ್ಲಿಲ್ಲ. ನೀನು ಪರದೇಶಿ ಅಂದಿಯಲ್ಲ? ಹೌದು, ಯಾರನ್ನು? ಅವಳನ್ನೇ ಹೇಳಿ. ಇವಳು ಪರದೇಶಿಯೇ? ಹೌದು ಸ್ವಾಮಿ. ಪರದೇಶಿ ಅಲ್ಲಿವಳು ಪರದೇಶಿ ಅಲ್ಲಿವಳು ನಿನಗೆ ಅಕ್ಕನ ಮಗಳು. ಪರಮಂಗಲಿಯಾದ ದಮಯಂತಿ ಪರಮಂಗಲಿಯಾದ ದಮಯಂತಿ ನೋಡು. ಗುರುತರದ ಸಂಗಮದ ಭರದಿ ತರಳೆ ನುಡಿಸಲು ಪರದೇಶಿ ಅಲ್ಲಿವಳು ನಿನಗೆ ಅಕ್ಕನ ಮಗಳು. ಪರದೇಶಿ ಅಲ್ಲ ಚೈತ್ಯರಾಣಿ, ಅವಳನ್ನು ಅವಳು ಪರದೇಶಿ ಸ್ವಾಮಿ. ನಿನಗೂ ಅವಳ ಪರಿಚಯ ಸಿಗಲಿಲ್ವೇ? ಏನು ಈಗೀಗ ನಿನಗೆ ಯಾರ ಪರಿಚಯವೂ ಸಿಗುವುದಿಲ್ಲ? ಸ್ವಾಮಿ, ಅವಳನ್ನು ಪರದೇಶಿ ಅಂದೆಯ? ಮತ್ತೆ ಯಾರು ಸ್ವಾಮಿ? ಅವಳು ಪರದೇಶಿಯೇ ಪರದೇಶಿ. ಅಲ್ಲ, ನಿನಗೆ ಅಕ್ಕನ ಮಗಳು ಪರಮ ಮಂಗಲೆಯಾದ ದಮಯಂತಿ ನೋಡು. ಸತ್ಯವಾಗಿ ನೋಡು, ಕೇಳಿ ನೋಡು. ಚಿರವಾಗಿಯರು ನೀನಾರೆಂದು ಎನ್ನೊಡನೆ ಸ್ಥಿರವಾಗಿಯರು ನೀನಾರೆಂದು ಎನ್ನೊಡನೆ ಮರೆ ಮಾಡಿದರೆ ನಿನ್ನ ತಂದೆರಾಯಿಗಳ ಮರೆ ಮಾಡಿದರೆ ನಿನ್ನ ತಂದೆರಾಯಿಗಳ मेरे दमयंती अल्लवे अल्लवे मेरे दमयंती
ಅವರು ಯಾವ ಕಾಲಕ್ಕೂ ಸುಳ್ಳನ್ನು ಆಡುವವರಲ್ಲ. ಮಗಳೇ, ನಿನಗೆ ಯಾವ ಅನ್ಯಾಯವನ್ನೂ ಮಾಡಲಿಲ್ಲ, ಯಾವ ವಂಚನೆಯನ್ನೂ ಮಾಡಲಿಲ್ಲ. ನನ್ನಲ್ಲಿ ಯಾವುದೇ ಗುಟ್ಟು ಮಾಡಬೇಡ ಮಗ. ಸಮಯ ನೀನು ಹೌದು ಅಲ್ವ ಹೇಳು. ಹೇಳುವುದಿಲ್ವಾ? ನಿನ್ನ ಬಾಯಿಂದ ಸತ್ಯ ಮಾತುಗಳು ಹೇಗೆ ಬರಬೇಕು ಎನ್ನುವ ಹಾಗೆ ನನಗೆ ಗೊತ್ತಿದೆ. ದಮಯಂತಿ ಹೌದಾ ಅಲ್ವಾ ಹೇಳು ಮಗ. ಹೇಳುವುದಿಲ್ವಾ? ನಿನ್ನ ತಂದೆ ತಾಯಿಗಳ ಆಣೆ ಉಂಟು ಹೇಳು. ಹೇಳುವುದಿಲ್ಲ. ನಿನ್ನ ಮಕ್ಕಳ ಆಣೆ ಉಂಟು ಹೇಳು ಮಗ. ಹೇಳುವುದಿಲ್ಲ. ಹೇಳುವುದಿಲ್ಲ. ನೀನು ಕೈ ಹಿಡಿದಂತಹ ನಳನ ಆಣೆ ಉಂಟು ಹೇಳೆ. ಗುಡ್ಡ ಬೇಡವೇ ಹೊರಳ ಹೊಯ್ಯಯ್ಯ. ಗುಡ್ಡ ಬೇಡವೇ ಹೊರಳ ಹೊಯ್ಯಯ್ಯ. ಒಂದು ಮಾತು ಹೇಳಬಹುದಿತ್ತಲ್ಲ. ಅಷ್ಟಭಾಗ್ಯಳೇ ಅಷ್ಟಭಾಗ್ಯಳೇ ಸೇವೆಯಲಿ ಬಹು ಗುಟ್ಟು ಬೇಡದೆ ಹೊರಳ ಹೊಯ್ಯಯ್ಯ. ಯಾಕೆ ಮಗ, ಯಾಕೆ ಆ ಕೆಲಸವನ್ನು ಮಾಡಿಬಿಟ್ಟೆ? ನನಗರ್ಥ ಆಯಿತು. ನಾನು ಹೆತ್ತವೇ ಆಗುತ್ತಾ ಇದ್ರೆ ಒಂದು ಎಲ್ಲ ವಿಚಾರವನ್ನು ಹೇಳುತ್ತಾ ಇದ್ದೆ. ನಾನು ಚಿಕ್ಕಮ್ಮ ಆದ ಕಾರಣ ಎಲ್ಲ ವಿಚಾರವನ್ನು ಗುಟ್ಟು ಮಾಡಿದೆ. ನೀನು ಇಲ್ಲ ಮಗಳೇ, ಮೋಸ ಮಾಡಿದೆ, ವಂಚನೆ ಮಾಡಿದೆ, ಗುಟ್ಟು ಮಾಡಿ ನನ್ನ ಕೊರಳನ್ನೇ ಕೊಯ್ದು ಬಿಟ್ಟೆ ಮಗ. ಕೊರಳನ್ನೇ ಕೊಯ್ದು ಬಿಟ್ಟೆ ಚಿಕ್ಕಮ್ಮ. ಬರಿದೆ ಉಮ್ಮಳಿಸದಿ ಭೇದವನಿರಿಸಿ ಮಾತಾಡುವಿರಿ. ಬರಿದೆ ಉಮ್ಮಳಿಸದಿ ಭೇದವನಿರಿಸಿ ಮಾತಾಡುವಿರಿ. ಮರ್ಯಾದೆ ಅವರ ಮಕ್ಕಳು ಮರ್ಯಾದೆ ಅವರ ಮನೆಯಲ್ಲಿ ಮಕ್ಕಳು ಬಿರಚಿದ ಕೆಲಸವ ಹೊರತೆಯೇ ಬರಿದೆಯು ಮಡಿಸಲಿ ಬೇಡವರಿಸಿ ಚಿಕ್ಕಮ್ಮ ಬೇಡಿ ತಾಯಿ, ಗುಟ್ಟು ಮಾಡಿದೆ ಮಗ ನೀನು. ಹಾಗೆ ಹೇಳಬೇಡಿ ಅಮ್ಮ. ಯಾಕೆ ಈ ರೀತಿ ಭೇದವನ್ನು ಕಲ್ಪಿಸಿ ಮಾತನಾಡ್ತೀರಿ ಹೇಳಿ? ಆಳಿನ ಹಾಗೆ ದುಡಿಸಿಬಿಟ್ಟೆ ನಿನ್ನ. ಏನಾಯ್ತಮ್ಮ? ನಿಮ್ಮ ಸೇವೆ ಮಾಡಿದೆ, ನಿಮ್ಮ ಮಕ್ಕಳ ಸೇವೆಯನ್ನು ಮಾಡಿದೆ. ನನಗಿದು ತವರು ಮನೆ ಅಲ್ವೇ? ತವರು ಮನೆಯಲ್ಲಿ ಹೆಣ್ಣೊಬ್ಬಳು ಕೆಲಸವನ್ನು ಮಾಡಿದ್ರೆ ಅವಳ ಮರ್ಯಾದೆಗೆ ಏನು ಕುಂದು ಬರ್ತದೆ ಹೇಳಿ ತಾಯಿ?
ನನ್ನ ತವರ ಮನೆ ಅಲ್ವ ತಮ್ಮ, ಹಾಗಾಗಿ ಇಲ್ಲಿ ಕೆಲಸ ಮಾಡಿದೆ. ಇದರಿಂದ ಏನಾಯ್ತು? ಯಾಕೆ ಕಳ್ತೀರಿ ಹೇಳಿ? ಯಾಕೆ ಈ ರೀತಿ ಭೇದವನ್ನು ಕಲ್ಪಿಸ್ತೀರಿ? ಕೂಡತನವು ನಮ್ಮದು, ಕೂಡತನವು ನಮ್ಮದು, ಜಿನ್ನದ ಜಿನ್ನದ ಕೇಳಿದರೆ ಮಗಳೇ ದಮಯಂತಿ, ಯಾವ ತಪ್ಪೂ ಇಲ್ಲ ಮಗ. ತಪ್ಪು ನಮ್ಮದೇ, ನನ್ನದೇ. ಈ ಪುರವನ್ನು ಸೇರುವಂತಹ ಕಾಲಕ್ಕೆ ನೀನಾಡಿದಂತಹ ಮಾತು ಎಲ್ಲರಸ ಆಡಿಕೊಂಡಿಹ ಒಂದು ಪುರವ ಅಂತ. ನಾನಾಗಲೇ ಒಂದು ಮಾತು ಕೇಳಬೇಕಿತ್ತು, ಯಾವ ಪುರ ಎನ್ನುವ ಹಾಗೆ. ಉತ್ತರ ಹೇಳ್ತಿದೆಯೋ ಏನೋ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ಅಧಿಕಾರದ ಮದ. ನನ್ನ ಕಣ್ಣುಗಳೇ ಕುರುಡಾಗಿ ಹೋಯಿತು, ಎಲ್ಲವೂ ಮಬ್ಬಾಗಿ ಹೋಯಿತು. ಕೂಡತನ ನಮ್ಮದಮ್ಮ. ಹೇಳಬೇಡಿ ಮಗಳೇ, ಆ ಬಗ್ಗೆ ಆಲೋಚನೆ ಮಾಡುವುದಲ್ಲ. ಪರಮ ಮಂಗಲೆ, ಅಷ್ಟ ಸೌಭಾಗ್ಯದಿಂದ ಕಂಗೊಳಿಸಬೇಕಾದಂತಹ ದಮಯಂತಿ ಯಾಕೆ ಮಗ ಹೀಗಾದೆ? ಇಂತಹ ದುಸ್ಥಿತಿ ಬರುವುದಕ್ಕೆ ಕಾರಣ ಏನು? ನನ್ನಲ್ಲಿ ಹೆಣ್ಣು ಮಗ ಅಮ್ಮ, ಹೇಳಮ್ಮ. ಕೋಡಿ ಪುಷ್ಕರ